ನೆಕ್ಸ್ಟ್ ಕ್ವಶನ್. ರು 2000 ಮುಖಬೆಲೆಯ ಸೈಕಲ್ ಅನ್ನು ಶೇಕಡ 15ರ ರಿಯಾಯಿತಿಯಲ್ಲಿ ಮಾರಲಾಗುತ್ತದೆ. ರು 1564ಕ್ಕೆ ಸೈಕಲ್ ಅನ್ನು ಖರೀದಿಸಲು ಪುನಃ ಎಷ್ಟು ರಿಯಾಯಿತಿ ಕೇಳಬೇಕು? ಸೊ ಎ ಸೈಕಲ್ ಆಫ್ ಫೇಸ್ ವ್ಯಾಲ್ಯೂ ₹2000 is sold at 15% discount to buy the same cycle at Rs 1564. How much discount should be asked again? ಅಂದ್ರೆ ಒಂದು ಸೈಕಲ್ ಅನ್ನ 2000 ರೂಪಾಯಿ ಬೆಲೆ ಇರ್ತಕ್ಕಂಥ ಒಂದು ಸೈಕಲ್ ಅನ್ನ ಅಲ್ಲಿ ಆಲ್ರೆಡಿ 15% ಡಿಸ್ಕೌಂಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾನೆ. ಸೊ ಮತ್ತೆ ಅವನು 1564ಗೆ ಸೈಕಲ್ ತಗೋಬೇಕು ಅಂದ್ರೆ ಎಷ್ಟು ಪರ್ಸೆಂಟ್ ಅನ್ನ ಇನ್ನು ಡಿಸ್ಕೌಂಟ್ ಕೇಳಬೇಕು ಅಂತ ಹೇಳಿ. ಸೊ ವೆರಿ ಸಿಂಪಲ್ ಆಗಿದೆ. ಸೊ ಕ್ವಶನ್ ಅರ್ಥ ಮಾಡ್ಕೋಬೇಕು. ಕ್ವಶನ್ 2000 ಏನು ಸೆಲ್ಲಿಂಗ್ ಪ್ರೈಸ್, ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಇರೋದು 2000 ರುಪೀಸ್, ಡಿಸ್ಕೌಂಟ್ ಹೋಗ್ಬಿಟ್ಟು 15%. ಸೊ ಎಷ್ಟು ಅಮೌಂಟ್ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಸೊ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋದು CP, SP ಕೊಟ್ಟಿದ್ದಾರೆ. SP ಎಷ್ಟಿದೆ? 2000 ರುಪೀಸ್ ಇದೆ. ಸೊ ಡಿಸ್ಕೌಂಟ್ ಇದೆ 15% ಡಿಸ್ಕೌಂಟ್. ಹಾಗಾದ್ರೆ ಸೈಕಲ್ ನ ಸೇಲ್ ಮಾಡ್ತಿರೋ ಪ್ರೈಸ್ ಗೊತ್ತು, ಸೈಕಲ್ ನ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಸೊ ಆಗ ನಾವು CP ನ ಫೈಂಡ್ ಮಾಡಬೇಕು. CP ಫೈಂಡ್ ಮಾಡ್ಬೇಕಂದ್ರೆ ನಾವು ಆಲ್ರೆಡಿ ನಿಮಗೆ ಫಾರ್ಮುಲಾ ಗೊತ್ತು, ನಾನು ಡೈರೆಕ್ಟ್ ಫಾರ್ಮುಲಾ ಬರ್ಕೋತಾ ಇದ್ದೀನಿ. ಸೊ 85 ಅಂದ್ರೆ ನಾವು 85 ಅಂದ್ರೆ 100 ಮೈನಸ್ ಅಲ್ಲಿ ಏನು ಲಾಸ್ ಆಗ್ತಾ ಇದೆ, ಅವನಿಗೆ ಲಾಸ್ ಆಗ್ತಾ ಇದೆಯಾ ಪ್ರಾಫಿಟ್ ಆಗ್ತಿದೆ ಅಂತ ನೋಡಬೇಕು. ಸೊ 100 ಮೈನಸ್ ಲಾಸ್ ಆಗ್ತಾ ಇದೆ 2000 ಇರೋದನ್ನ 50% ಡಿಸ್ಕೌಂಟ್ ಅಂದ್ರೆ ಲಾಸ್ ಅಂತ ಅರ್ಥ. ಸೊ ಅಲ್ಲಿ 15% 85 ಬಂತು ಇಂಟು 100 ಟೋಟಲ್ 2000. ಸೊ ಅದು ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ 2000. ಲಾಸ್ಟ್ 20 ಕ್ಯಾನ್ಸಲ್, 85 2 1700. 1700 is the cost price of the cycle. ಅಂದ್ರೆ ಒಂದು ಸೈಕಲ್ ನ ಬೆಲೆ ಎಷ್ಟು? 1700. ಬಟ್ ನಮಗೆ 1564ಗೆ 1564 ರೂಪಾಯಿಗೆ ಸೈಕಲ್ ಅನ್ನ ಮಾರಬೇಕಂದ್ರೆ ಅವನು ಎಷ್ಟು ರೂಪಾಯಿನ ಮತ್ತೆ ಡಿಸ್ಕೌಂಟ್ ಕೇಳಬೇಕು ಅಂತ ಹೇಳಿ ಕೇಳಿರೋದು. ಸೊ ಅವಾಗ ನೋಡಿ ಇಲ್ಲಿ ಸೈಕಲ್ ನ ವ್ಯಾಲ್ಯೂ ಎಷ್ಟಿದೆ, ಈಗ ಅವ್ನು ಕೇಳ್ತಾ ಇರೋದು 1564. ಸೊ ಮೈನಸ್ ಸೈಕಲ್ ವ್ಯಾಲ್ಯೂನಲ್ಲಿ ಮೈನಸ್ ಮಾಡಬೇಕು. ಸೈಕಲ್ ವ್ಯಾಲ್ಯೂ ಎಷ್ಟಿದೆ? 1700 ಸೈಕಲ್ ವ್ಯಾಲ್ಯೂ, ಅಲ್ಲಿ ಅವ್ನು ಕೇಳಿರೋದು ಎಷ್ಟಕ್ಕೆ? 1064ಗೆ. ಸೊ ಹಾಗಾದ್ರೆ ಸೈಕಲ್ ಅವನಿಗೆ ಎಷ್ಟು ಅಲ್ಲಿ ಡಿಫರೆನ್ಸ್ ಬರುತ್ತೆ? 136 ರೂಪೀಸ್. 136 ರೂಪೀಸ್ ಡಿಫರೆನ್ಸ್ ಆಯ್ತು. 136 ಡಿಸ್ಕೌಂಟ್ ಅಲ್ಲಿ ಎಷ್ಟು ಡಿಸ್ಕೌಂಟ್ ಕೇಳಬೇಕು? ಈಗ ಅಂತ ನಾವು ಚೆಕ್ ಮಾಡಬೇಕು ಎಷ್ಟು ಡಿಸ್ಕೌಂಟ್ ಅನ್ನ ಅವನು ಕೇಳಬೇಕು ಅಂತ ಹೇಳಿ. ಸೊ ಅಲ್ಲಿ 1700 ರೂಪೀಸ್ ಇರ್ತಕ್ಕಂಥ ಸೈಕಲ್ ನ 1564 ಕೇಳ್ತಿದ್ದಾನೆ ಅಂದ್ರೆ 136 ರೂಪೀಸ್ ಕಡಿಮೆ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಸೊ ಅದು ಎಷ್ಟು ಪರ್ಸೆಂಟ್ ಅಂತ ಕೇಳಬೇಕು. ಸೊ ಇಲ್ಲಿ 136 ರೂಪೀಸ್ ಡಿಸ್ಕೌಂಟ್ ಎಷ್ಟು ರೂಪಾಯಿಗೆ? 1700 ರೂಪಾಯಿಗೆ, 1500 ರೂಪೀಸ್, 700 ರೂಪೀಸ್ಗೆ. ಸೊ ಹಾಗಾದ್ರೆ ಇಂಟು ಡಿಸ್ಕೌಂಟ್ ಅಂದಾಗ ನಾವು 100 ಬರುತ್ತೆ. ಸೊ ಲಾಸ್ಟ್ 20 ಕ್ಯಾನ್ಸಲ್, 17 1 17, 17 8 136. ಸೊ 8% is the answer. ಸೊ 8%. ನೀವು ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ಏನ್ ಮಾಡಬೇಕು ಅಂದ್ರೆ ಫಸ್ಟ್ CP, SP ಕೊಟ್ಟಿದ್ದಾರೆ, ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದಾಗ CP ಅಸಲು ಬೆಲೆ ಕಂಡುಹಿಡಿಯಬೇಕು. ಅಸಲು ಬೆಲೆ ಕಂಡುಹಿಡಿದಾಗ ನೆಕ್ಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಡಿಸ್ಕೌಂಟ್ ಏನಿದೆ, ಆಲ್ರೆಡಿ ಅವ್ನ ಡಿಸ್ಕೌಂಟ್ ನಾವು ಇಲ್ಲಿ CP ಫೈಂಡ್ ಮಾಡ್ಕೊಂಡ್ವಿ. ಅವ್ನು ಮತ್ತೆ ಅಲ್ಲಿ ಕೇಳ್ತಾ ಇರೋ ಅಮೌಂಟ್ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 136 ಬಂತು. ಸೊ ಅದನ್ನ ನಾನು ಡಿಸ್ಕೌಂಟ್ ಕೇಳ್ತಾ ಇರೋದು 136 ರೂಪಾಯಿನ ಬಿಡಿ ಅಂತ ಕೇಳ್ತಾ ಇರೋದು. ಸೊ ಅದನ್ನ ನಾವು ಪರ್ಸೆಂಟ್ಗೆ ಕನ್ವರ್ಟ್ ಮಾಡಬೇಕು, ಶೇಕಡಕ್ಕೆ ಕನ್ವರ್ಟ್ ಮಾಡಬೇಕು. ಅವಾಗ 1700 ರೂಪಾಯಿನಲ್ಲಿ 136 ರೂಪಾಯಿ ಅಂದ್ರೆ ಶೇಕಡಕ್ಕೆ ಪರ್ಸೆಂಟ್ ಅಂತ ಅಂದಾಗ ಸೊ ಅಲ್ಲಿ ನಾವು 100 ಅನ್ನ ತಗೊಂಡು ಮಲ್ಟಿಪ್ಲೈ ಮಾಡಬೇಕು. ಸೊ ಲಾಸ್ಟ್ 20 ಕ್ಯಾನ್ಸಲ್ ಆಯ್ತು. 17 1 17 17 8 136. ಸೊ 8% is the answer. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ರೀತಿ ಇದೆ. ನಾನು ಇಲ್ಲಿ ಕ್ವಶನ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಿಮ್ಮ ಹತ್ರ ಕ್ವಶನ್ ಪೇಪರ್ಸ್ ಇದೆ. ಸೊ ಇಲ್ಲಿ ಆಪ್ಷನ್ಸ್ ಅಷ್ಟೇ ತಗೊಂಡಿದ್ದೀನಿ. ಸೊ ಕ್ವಶನ್ ಏನಿದೆ 12.40 divided by 4 plus 12.40 divided by 0.4
ಸೊ ಇಲ್ಲಿ ವ್ಯಾಲ್ಯೂನ ಕೇಳಿದ್ದಾರೆ, ಇದರ ವ್ಯಾಲ್ಯೂ ಎಷ್ಟು ಅಂತ ಹೇಳಿ, ಅಂದ್ರೆ ಇದರ ಬೆಲೆ ಕೇಳಿದ್ದಾನೆ. ಸೊ ನಮಗೆ ಇದ್ರ ಬೆಲೆ ಗೊತ್ತಿಲ್ಲ. ಸೊ ಆನ್ಸರ್ ಅನ್ನ ಫೈಂಡ್ ಮಾಡೋಣ. ಸೊ ನೋಡಿ, ಫಸ್ಟ್ ನೀವು ಇಲ್ಲಿ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡೋದಕ್ಕೂ ಮುಂಚೆ ಅಲ್ಲಿ ಡೆಸಿಮಲ್ಸ್ ಇದೆ. ಡೆಸಿಮಲ್ಸ್ ಇಲ್ಲಿ ನ್ಯೂಮರೇಟರ್ ಅಲ್ಲಿ ಡೆಸಿಮಲ್ಸ್ ಇದೆ, ಡಿನಾಮಿನೇಟರ್ ಅಲ್ಲಿ ಡೆಸಿಮಲ್ಸ್ ಇಲ್ಲ. ಸೊ ಸೆಕೆಂಡ್ ಫ್ರಾಕ್ಷನ್ಸ್ ತಗೊಳ್ಳಿ, ಇಲ್ಲಿ ಡೆಸಿಮಲ್ಸ್ ಇದೆ, ಇಲ್ಲೂ ಕೂಡ ಡೆಸಿಮಲ್ಸ್ ಇದೆ. ಸೊ ಆಗ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಚೇಂಜ್ ಮಾಡಬೇಕು ನೋಡಿ, 4 1 ಜಾ 4, 4 3 ಜಾ 12, ನೆಕ್ಸ್ಟ್ 4 1 ಜಾ 4, 1 decimal, so 3.1, first fraction answer is 3.10 something plus. ಸೊ ನೋಡಿ ಇಲ್ಲಿ ಯಾವ ರೀತಿ ಅಂದ್ರೆ ಡೆಸಿಮಲ್ಸ್ ಇದೆ, ಡೆಸಿಮಲ್ಸ್ ಅನ್ನ ಚೇಂಜ್ ಮಾಡಬೇಕು. ಸೊ ಇಲ್ಲಿ ನಾವು 1 ಪ್ಲೇಸ್ ಡೆಸಿಮಲ್ಸ್ ಅನ್ನ ರೈಟ್ ಸೈಡ್ ಗೆ ಮೂವ್ ಮಾಡಿದಾಗ ಅಲ್ಲಿ 4 ಆಯ್ತು. ಸೊ ನಾವು ಇಲ್ಲಿ ಕೂಡ ಅಷ್ಟೇ ಒಂದು ಡೆಸಿಮಲ್ಸ್ ಅನ್ನ ಚೇಂಜ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ಡೆಸಿಮಲ್ಸ್ ಚೇಂಜ್ ಆಗುತ್ತೆ, 124.0 ಬರುತ್ತೆ. ಸೊ ಈಗ ಆನ್ಸರ್ ಅನ್ನ ನೋಡಿ, 4 1 ಜಾ 4, 4 3 ಜಾ 12, 4 1 ಜಾ 4, 0. ಸೊ 31.0 ಬಂತು. ಸೊ ಇಲ್ಲಿ ಡೆಸಿಮಲ್ಸ್ ಅನ್ನ ಚೇಂಜ್ ಮಾಡಿದ ಪ್ಲೇಸ್ ಚೇಂಜ್ ಮಾಡಿದ್ದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ 0.4 ಇತ್ತು, ಇಲ್ಲಿ 112.40 ಇತ್ತು. ಸೊ ನಾನು ಡೆಸಿಮಲ್ಸ್ ಅನ್ನ ರೈಟ್ ಸೈಡ್ ಗೆ ಒಂದು ಪ್ಲೇಸ್ ಮೂವ್ ಮಾಡಿದೆ. ಸೊ ನ್ಯೂಮರೇಟರ್ ಅಲ್ಲೂ ಕೂಡ ರೈಟ್ ಸೈಡ್ ಗೆ ಒಂದು ಪ್ಲೇಸ್ ಅನ್ನ ಮೂವ್ ಮಾಡಿದೆ, ಆವಾಗ 124.0 ಆಯ್ತು. ಸೊ ಈಗ 4 1 ಜಾ 4, 4 3 ಜಾ 12, 4 1 ಜಾ 4, 31.0 ಬಂದಿದೆ. ಸೊ ಈಗ ಇವೆರಡನ್ನ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ಏನು ಬರುತ್ತೆ, 3.10 31.0. ಸೊ ಇಲ್ಲಿ ಆನ್ಸರ್ ನೋಡಿ 014.3. ಸೊ 34.1 ಬಂದಿದೆ. 34.1 ಈಸ್ ದ ಆನ್ಸರ್. 31.4. ಬಟ್ ಇಲ್ಲಿ ಡೆಸಿಮಲ್ಸ್ ಅಲ್ಲಿ ಇದೆ. ಆಪ್ಷನ್ಸ್ ನೋಡಿ ಎಲ್ಲಾನು ಫ್ರಾಕ್ಷನ್ಸ್ ಅಲ್ಲಿ ಇದೆ, ಭಿನ್ನ ರಾಶಿನಲ್ಲಿ ಕೊಟ್ಟಿದ್ದಾರೆ, ಇದು ದಶಮಾಂಶದಲ್ಲಿ. ಸೊ ಆಗ ಏನ್ ಮಾಡಬೇಕು, ಇಲ್ಲಿ ಡೆಸಿಮಲ್ಸ್ ಕನ್ವರ್ಟ್ ಇಂಟು ಫ್ರಾಕ್ಷನ್. ಡೆಸಿಮಲ್ ನನ್ನ ನಾವು ದಶಮಾಂಶವನ್ನ ಭಿನ್ನ ರಾಶಿಗೆ ಪರಿವರ್ತಿಸಬೇಕು. ಸೊ ಅವಾಗ 34.1 ಇರೋದು ನೋಡಿ ಯಾವ ಪ್ಲೇಸ್ ಇದೆ, ರೈಟ್ ಸೈಡ್ ಅಲ್ಲಿ 10th ದಶಾಂಶ ಸ್ಥಾನ ಇದೆ. ಸೊ 141/10. ಸೊ 141/10, 341/10 ಅಂದ್ರೆ 10ನೇ 341. ಆಪ್ಷನ್ ಬಿ ಈಸ್ ದ ಆನ್ಸರ್. ಆಪ್ಷನ್ ಬಿ ನಲ್ಲಿ ನಮಗೆ ಬಂದಿರತಕ್ಕಂತ ಉತ್ತರವಿದೆ. ಸೊ ವೆರಿ ಸಿಂಪಲ್. ಫಸ್ಟ್ ಡೆಸಿಮಲ್ಸ್ ಅನ್ನ ಚೇಂಜ್ ಮಾಡ್ಕೋಬೇಕು. ಡೆಸಿಮಲ್ಸ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಲ್ಲಿ ಡೆಸಿಮಲ್ಸ್ ಇದ್ದಾಗ ಡೆಸಿಮಲ್ಸ್ ಪ್ಲೇಸಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಒಂದು ನ್ಯೂಮರೇಟರ್ ಅಷ್ಟೇ ಇರುತ್ತೆ, ಡಿನಾಮಿನೇಟರ್ ಇರಲ್ಲ ಅಂದ್ರೆ ಫಸ್ಟ್ ಆಸ್ ಇಟ್ ಈಸ್ ಮಾಡಿವಲ್ಲ ಆ ರೀತಿ ಮಾಡಬೇಕಾಗುತ್ತೆ ನೀವು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ತುಂಬಾ ಸರಳವಾಗಿದೆ. ಏನ್ ಕ್ವಶನ್, 100 ಜನ 100 ಕೆಲಸವನ್ನು 100 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದರೆ ಅದೇ ಕೆಲಸವನ್ನು ಒಬ್ಬರು ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? 100 persons can do a job, 100 job in 100 days. How much one person can do a job, one job in 1 day, or how many days? Okay, so ಹಾಗಾದ್ರೆ ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇಫ್ 100 men can do 100 jobs in 100 days, then one man can do one job in ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನಿದೆ, 1 ಡೇ ಇದೆ, 100 ಡೇಸ್ ಇದೆ, 50 ಡೇಸ್ ಇದೆ, 10 ಡೇಸ್ ಇದೆ. ಸೊ ಇಲ್ಲಿ ನಿಮ್ಗೆ ಈಸಿಯಾಗಿ ಆನ್ಸರ್ಸ್ ಗೊತ್ತಿದೆ ಏನು. ಸೊ ಟೋಟಲ್ ಡೇಸ್, ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟಿದೆ, 100 ಇದೆ, ಇಂಟು 100 ಮೆನ್. ಸೊ 100 ಪೀಪಲ್ 100 ಡೇಸ್ ಅಲ್ಲಿ ಮುಗಿಸ್ತಾರೆ ಅದೇ ಕೆಲಸನ. ಸೊ ಇಲ್ಲಿ ನಮಗೆ ಏನ್ ಬೇಕು, 1 ಡೇ ನಲ್ಲಿ ಬೇಕು. 1 ಮ್ಯಾನ್ ಇನ್ 1 ಡೇ ನಲ್ಲಿ. ಸೊ ಹಾಗಾದ್ರೆ ನಂಬರ್ ಆಫ್ ಡೇಸ್ ಎಷ್ಟಿದೆ, 100 ಡೇಸ್ ಇದೆ. ಸೊ ಇಲ್ಲಿ ನಾವು ನೋಡಿ 100 ಮೆನ್ 100 ಜಾಬ್ಸ್. ಸೊ 100 ಡೇಸ್ ಅನ್ನ ಬರ್ಕೊಂಡಿಲ್ಲ, ಯಾಕಂದ್ರೆ ನಾವು ಇಲ್ಲಿ ಬರ್ಕೋತೀವಿ 100 ಮೆನ್ 100 ಡೇಸ್ ಅಲ್ಲಿ 100 ಜಾಬ್ಸ್ ಅನ್ನ 100 ಡೇಸ್ ಅಲ್ಲಿ ಮುಗಿಸಿದ್ರೆ 1 ಮ್ಯಾನ್ ಎಷ್ಟು ಡೇಸ್ ಅಲ್ಲಿ ಮುಗಿಸ್ತಾನೆ, 1 ಡೇ ನಲ್ಲಿ, ಸಾರಿ
ಒಂದು ಜಾಬನ್ನ ಒನ್ ಮ್ಯಾನ್ ಅಂದರೆ ಒಬ್ಬ ಮನುಷ್ಯ ಒಂದು ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮುಗಿಸ್ತಾನಂತೆ. ಸೊ ಇಲ್ಲಿ ಲಾಸ್ಟ್ 100 ಕ್ಯಾನ್ಸಲ್, ಇಲ್ಲಿ 100 ಕ್ಯಾನ್ಸಲ್, ಲಾಸ್ಟ್ 20 ಅಥವಾ 100 ಕ್ಯಾನ್ಸಲ್ ಮಾಡಬಹುದು. ಸೊ ರಿಮೈನಿಂಗ್ ಏನು ಉಳಿದಿದೆ 100 ಉಳಿದಿದೆ. ಇಲ್ಲಿ ಕೇಳಿರೋದು ಏನು ಡೇಸ್ ಅಲ್ಲಿ, ಎಷ್ಟು ಡೇಸ್ ಅಲ್ಲಿ ಮುಗಿಸ್ತಾನೆ. ಸೊ 100 ಡೇಸ್, ಆಪ್ಷನ್ ಬಿ ನಲ್ಲಿ ಆನ್ಸರ್ಸ್ ಇದೆ. ಸೊ ವೆರಿ ಸಿಂಪಲ್ ಇದೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಏನು ಅಂದ್ರೆ ನೋಡಿ, ನಂಬರ್ ಆಫ್ ಡೇಸ್, ನಮ್ ಟೋಟಲ್ ನಂಬರ್ ಆಫ್ ಡೇಸ್ ಗೊತ್ತಿದೆ ನಮಗೆ 100. ಓಕೆ, ಸೊ ಇಲ್ಲಿ 100 ಮೆನ್, 100 ಜನ 100 ಕೆಲಸವನ್ನ 100 ದಿನಗಳಲ್ಲಿ ಮುಗಿಸ್ತಾರೆ. ಅದೇ ರೀತಿ ಒಂದು ಜನ, ಒನ್ ಮ್ಯಾನ್ ಒಂದು ಜಾಬ್ ಅನ್ನ, ಒಂದು ಕೆಲಸವನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರಂತೆ. ಸೊ ನಿಮಗೆ ಆಲ್ರೆಡಿ ರೇಷಿಯೋ ಪ್ರೊಪೋರ್ಷನಲ್ ಗೊತ್ತು ನಿಮಗೆ. 100 ಮೆನ್ 100 ಜಾಬ್ ಡಿವೈಡೆಡ್ ಬೈ 100 ಡೇಸ್. ಸೊ 100 ಕ್ಯಾನ್ಸಲ್ ಆಯ್ತು, ರಿಮೈನಿಂಗ್ 100 is the answer. 100 days. 100 days is the 100 ದಿನಗಳು. ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್ ಏನಿದೆ, ಫಿಫ್ತ್ ಕ್ವಶನ್ ವೆರಿ ಸಿಂಪಲ್ ಇದೆ. ಫೈಂಡ್ ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್, ಒಂದು ರೆಕ್ಟ್ಯಾಂಗಲ್ ಅನ್ನ ಏರಿಯಾ ಫೈಂಡ್ ಮಾಡಬೇಕು. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ whose length is 18 centimeter and breadth is 7.5 centimeter. ಅಂದ್ರೆ ಉದ್ದ 18 ಸೆಂಟಿಮೀಟರ್ ಮತ್ತು ಅಗಲ 7.5 ಸೆಂಟಿಮೀಟರ್ ಒಂದು ಅಳತೆ ಇರುವ ಆಯತಾಕಾರದ ಒಂದು ವಿಸ್ತೀರ್ಣವನ್ನ ಕಂಡುಹಿಡಿಯಲಿದೆ. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಒಂದು ರೆಕ್ಟ್ಯಾಂಗಲ್ ಇದೆ, ಒಂದು ರೆಕ್ಟ್ಯಾಂಗಲ್ ನ ಏರಿಯಾ ಎಷ್ಟು ಅಂತ ಕಂಡುಹಿಡಿಯಲಿದೆ. ಸೊ ಇದರದ್ದು ಲೆಂತ್ ಮತ್ತು ಬ್ರೆಡ್ತ್ ಎಷ್ಟಿದೆ, 18 ಸೆಂಟಿಮೀಟರ್ ಲೆಂತ್ ಇದೆ, ಬ್ರೆಡ್ತ್ 7.5 ಸೆಂಟಿಮೀಟರ್ ಇದೆ. ಸೊ ಯಾವ ಫಾರ್ಮುಲಾನ ಅಪ್ಲೈ ಮಾಡಬೇಕು ನಾವು? ಏರಿಯಾ ಆಫ್ ರೆಕ್ಟ್ಯಾಂಗಲ್, ಆಯತದ ವಿಸ್ತೀರ್ಣ ಕಂಡಿಬೇಕಾದ್ರೆ ನಾವು ಎಲ್ ಇಂಟು ಬಿ ಅನ್ನ ಯೂಸ್ ಮಾಡ್ತೀವಿ. ಎಲ್ ಇಂಟು ಲೆಂತ್ ಇಂಟು ಬ್ರೆಡ್ತ್, ಉದ್ದ ಇಂಟು ಅಗಲ. ಉದ್ದ ಎಷ್ಟಿದೆ 18 ಇದೆ, ಇಂಟು ಅಗಲ ಎಷ್ಟಿದೆ 7.5 ಇದೆ. ಸೊ 2 ಸೆಂಟಿಮೀಟರ್ ಅಲ್ಲಿ ಇರೋದ್ರಿಂದ ನಾವು ಕನ್ವರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಮೀಟರ್ ಅಲ್ಲಿ ಸೆಂಟಿಮೀಟರ್ ಅಲ್ಲಿ ಕೊಟ್ಟಾಗ ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ 18 ಇಂಟು 7.5 ಸೆಂಟಿಮೀಟರ್, 18 ಮತ್ತು 7.5 ಅನ್ನ ನಾವು ಗುಣಿಸಿದಾಗ ಬರುವಂತ ಗುಣಲಬ್ಧ ಏನಿರುತ್ತೆ 135 ಇರುತ್ತೆ. ಸೊ 135. ಈಗ ವೆರಿ ಇಂಪಾರ್ಟೆಂಟ್, ಸೆಂಟಿಮೀಟರ್, ಇಲ್ಲೂ ಕೂಡ ಸೆಂಟಿಮೀಟರ್ ಇದೆ, ಇಲ್ಲೂ ಕೂಡ ಸೆಂಟಿಮೀಟರ್ ಇದೆ. ನಿಮಗೆ ಗೊತ್ತು x ಇಂಟು x ಇಸ್ ಈಕ್ವಲ್ ಟು x ಸ್ಕ್ವೇರ್. ಸೊ ಅದೇ ರೀತಿ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಅಂತೀವಿ. ನೋಡಿ, ನಾವು ಗುಣಿಸುವಾಗ ಮಾತ್ರ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅದೇ ಸೆಂಟಿಮೀಟರ್ ಪ್ಲಸ್ ಸೆಂಟಿಮೀಟರ್ ಮಾಡಿದ್ರೆ 2 ಸೆಂಟಿಮೀಟರ್ ಬರುತ್ತೆ. ಯಾಕಂದ್ರೆ ಇಲ್ಲಿ 1 ಸೆಂಟಿಮೀಟರ್, ಇಲ್ಲಿ 1 ಸೆಂಟಿಮೀಟರ್, 1 ಪ್ಲಸ್ 1 2. ಬಟ್ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡೋದು cm ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸ್ಕ್ವೇರ್. ಸೊ ಹಾಗಾಗಿ ಸೆಂಟಿಮೀಟರ್ ಸ್ಕ್ವೇರ್ ಆದ್ರೂ ಬರೀಬಹುದು ಅಥವಾ 135 ಸ್ಕ್ವೇರ್ ಸೆಂಟಿಮೀಟರ್ ಅಂತನಾದ್ರೂ ಆನ್ಸರ್. ನಿಮ್ಗೆ ಆಪ್ಷನ್ ಯಾವ್ದು ಬೇಕಾದ್ರೂ ಕೊಡಬಹುದು. ಸೊ ಆಪ್ಷನ್ ಏನಲ್ಲೇ ಇದೆ ನಮಗೆ ಆನ್ಸರ್ 135 ಸ್ಕ್ವೇರ್ ಸೆಂಟಿಮೀಟರ್. ಸೊ ಆಪ್ಷನ್ ಬಿ ನಲ್ಲಿ 135 ಕ್ಯೂಬಿಕ್ ಸೆಂಟಿಮೀಟರ್ ಇದೆ. 1 ಕ್ಯೂಬಿಕ್ ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್. ಸೊ ಇಲ್ಲಿ ಕ್ಯೂಬಿಕ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ 145 ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಆಪ್ಷನ್ ಡಿ ನನ್ ಆಫ್ ದೀಸ್ ಇದೆ. ಸೊ ಆಪ್ಷನ್ ಎ 135. ನಮಗೆ ಬಂದಿರತಕ್ಕಂತ ಆನ್ಸರ್ ಆಪ್ಷನ್ ಎ ನಲ್ಲಿದೆ. ಆಪ್ಷನ್ ಎ ಇಸ್ ದ ಎಕ್ಸಾಕ್ಟ್ ಆನ್ಸರ್. Okay, next sixth question. Sixth question ಇದೆ, if the cost of 12 kg of wheat is 228, what is the cost of 112 kg wheat? ಅಂದ್ರೆ 12 kg ಗೋಧಿಯ ಬೆಲೆ, 12 kg wheat, 12 kg ಗೋಧಿಯ ಬೆಲೆ ಎಷ್ಟಿದೆ? 228 rupees. Then what is the cost of 112 kg? So very simple. So 12 kg wheat price is 228.
ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವಾಟ್ ಈಸ್ ದ ಪ್ರೈಸ್ ಆಫ್ 112 ಕೆಜಿಯ ಗೋಧಿಯ ಬೆಲೆ ಎಷ್ಟು ಅಂತ ಕೇಳಿದೆ. ಸೊ ನೋಡಿ, 1 ಕೆಜಿ ನಾವು ಫಸ್ಟ್ 1 ಕೆಜಿ ಪ್ರೈಸ್ ಅನ್ನ ಫೈಂಡ್ ಮಾಡಬೇಕು. 1 ಕೆಜಿ ಫೈಂಡ್ ಮಾಡಬೇಕಂದ್ರೆ ಟೋಟಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್. ಸೊ 12 ಇಂದ 228 ಅನ್ನ ಡಿವೈಡ್ ಮಾಡಬೇಕು. ಸೊ 12 1 ಜಾ 12, ನೆಕ್ಸ್ಟ್ 1 ಉಳಿತು, ಸಾರಿ 12 1 ಜಾ 12 ಆಯಿತು. ಸೊ 12 9 ಜಾ 100. ಸೊ 19 rupees per kg. 1 ಕೆಜಿಗೆ 19 ರೂಪಾಯಿ ಆಗಿದೆ. ಸೊ ನಮಗೆ ಬೇಕಾಗಿರೋದು ಎಷ್ಟು? 112 ಕೆಜಿಗೆ. ಸೊ 112 ಇಂಟು 19, 112 ಇಂಟು 19 ನಾವು ಮಲ್ಟಿಪ್ಲೈ ಮಾಡಿದಾಗ 9 2 ಜಾ 18. ಸೊ ಕ್ಯಾರಿ 1, 9 1 ಜಾ 9. ಸೊ 9 1 ಜಾ 9, 9 1 ಜಾ 9. ನೆಕ್ಸ್ಟ್ 1 2 ಜಾ 2, 1 1 ಜಾ 1, 1 1 ಜಾ 1, 8, 9 plus 1, 11, 2 11, 10 1 2, 2000. ಸಾರಿ, ಸೊ 9 ನಾವು ಮಿಸ್ಟೇಕ್ ಮಾಡಿದ್ವಿ ಇಲ್ಲಿ. ಸೊ 9000 ಅನ್ನ ನಾವು 2128 ಮಲ್ಟಿಪ್ಲೈ ಮಾಡಿದಾಗ 2128 ಬರುತ್ತೆ. ಸೊ ಆನ್ಸರ್ ಈಸ್ ಬಿ. ಸೊ ಆಪ್ಷನ್ ಬಿ ನಲ್ಲಿ ಆ ಒಂದು ಆನ್ಸರ್ಸ್ ಇದೆ. ಸೆವೆಂತ್ ಕ್ವಶನ್ ಏನಿದೆ, ಒಂದು ಸಂಖ್ಯೆಯ 74% ಭಾಗ, ಶೇಕಡ 74 ಭಾಗ 1400 ಆದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದೆ. 74% ಆಫ್ ಎ ನಂಬರ್ ಈಸ್ 1406. ದೆನ್ ವಾಟ್ ಈಸ್ ದ ನಂಬರ್? ಹಾಗಾದ್ರೆ ಆ ನಂಬರ್ ಯಾವುದು? 74% ಒಂದು ನಂಬರ್ ಇದೆ, ಆ ನಂಬರು 1406. ಅಂದ್ರೆ ಒಂದು ಯಾವುದೋ ಒಂದು ನಂಬರ್ ಇದೆ, ಆ ನಂಬರ್ ಅಲ್ಲಿ 74% ಇಷ್ಟಿದ್ರೆ ನೆಕ್ಸ್ಟ್ ಆ ನಂಬರ್ ಯಾವುದು, ಟೋಟಲ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ. ಏನು, ಫಸ್ಟ್ ಫ್ರಾಕ್ಷನ್ಸ್ ಅನ್ನ ಕನ್ವರ್ಟ್ ಮಾಡಿ 74/100 ಇಂಟು 74/100 ಇಂಟು ನಾವು ಎಕ್ಸ್ ಅಂತ ಇಟ್ಕೋಬೇಕು. ಯಾಕಂದ್ರೆ ಟೋಟಲ್ ನಂಬರ್ ಗೊತ್ತಿಲ್ಲ ನಮಗೆ. ಸೊ ಎಕ್ಸ್, ಆ ನಂಬರು 1406ಕ್ಕೆ ಸಮವಾಗಿದೆ. ಸೊ 1406ಗೆ ಈಕ್ವಲ್ ಆಗಿದೆ. ಸೊ ಯಾವ್ದು ನಂಬರ್ ಹಾಗಾದ್ರೆ ಅಂತೇಳಿ, ಸೊ 74 ಇಲ್ಲಿ 100 ಇದೆ, ಎಕ್ಸ್ ಅನ್ನ ಡಿವೈಡ್ ಮಾಡೋದಕ್ಕೆ ಆಗಲ್ಲ. ಸೊ ಅವಾಗ ನಾವು ಇವೆರಡು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. 74 ಇಂಟು ಎಕ್ಸ್, 74x by 100 is equal to 1406. ನೆಕ್ಸ್ಟ್ 1406 ನಾವು 100 ಅನ್ನ ರೈಟ್ ಸೈಡ್ಗೆ ಮೂವ್ ಮಾಡಿದಾಗ 74x is equal to 1406 into 100 ಆಯಿತು. ಸೊ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂ ಬೇಕಾದಾಗ 1406 into 100 ಡಿವೈಡೆಡ್ ಬೈ 74. ಸೊ 74 ಇಂದ ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 2 ಇಂದ 2 3 ಜಾ 6, 2 7 ಜಾ 14, ನೆಕ್ಸ್ಟ್ 2 5 ಜಾ 10 0. ಸೊ ನೆಕ್ಸ್ಟ್ 3 ಇಂದ ಡಿವೈಡ್ ಮಾಡಿ. ಸೊ ಯಾಕಂದ್ರೆ 4 11, ಸೊ ನೆಕ್ಸ್ಟ್ 37. ಸೊ ನಾವು ಡಿವೈಡ್ ಮಾಡ್ತಾ ಹೋದಾಗ ಸೊ ಆನ್ಸರ್ ಬರುತ್ತೆ. ಏನು ಆನ್ಸರ್ ಬರುತ್ತೆ? 1900. ಸೊ ನೀವು ಡಿವೈಡ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ ತೋರಿಸ್ತೇನೆ ಯಾವ ರೀತಿ ಮಾಡ್ಬೇಕಂತೇಳಿ. ಸೊ ನೀವು ಡಿವೈಡ್ ಮಾಡ್ಕೋಬೇಕು. 37 ಇಂದ ಹೇಗೆ 1406 ಅನ್ನ ಡಿವೈಡ್ ಮಾಡಿ, ಆಗ ನಮಗೆ 1900 ಇಸ್ ದ ಆನ್ಸರ್. ಸೊ ಆಪ್ಷನ್ ಬಿ ನಲ್ಲಿ ಆ ಒಂದು ಆನ್ಸರ್ಸ್ ಇದೆ 1900. ಸೊ ವೆರಿ ಸಿಂಪಲ್. 74% ಒಂದು ನಂಬರ್ನ 74% 1406 ಅಂದ್ರೆ ಯಾವುದೋ ಒಂದು ನಂಬರ್ ಇದೆ, ಆ ನಂಬರ್ನ ಶೇಕಡ 74 ಭಾಗ 1400 ಆದರೆ ಆ ನಂಬರ್ ಯಾವುದು ಅಂತ ಕೇಳಿರೋದು. ಸೊ ಅವಾಗ ಅಲ್ಲಿ ಶೇಕಡ ಇರೋದನ್ನ ನಾವು ಫ್ರಾಕ್ಷನ್ಸ್ಗೆ ಕನ್ವರ್ಟ್ ಮಾಡ್ಕೋತೀವಿ. ಇಂಟು ಎಕ್ಸ್, ಎಕ್ಸ್ ಅಂದ್ರೆ ಯಾವುದು? ಟೋಟಲ್ ನಂಬರ್ ಗೊತ್ತಿಲ್ಲ, ಅದು ನಮಗೆ ಟೋಟಲ್ ನಂಬರ್ ಅನ್ನ ಎಕ್ಸ್ ಅಂತ ಇಟ್ಕೊಳ್ತೀವಿ. ಹಾಗಾದ್ರೆ ಆ ಒಂದು ನಂಬರ್ ಎಷ್ಟು ಪರ್ಸೆಂಟ್ ಇದೆಯಲ್ಲ ಆ ನಂಬರ್ 1406. ದೆನ್ ನಾವು ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀವಿ. ಯಾಕಂದ್ರೆ 100 ಇದ್ದ ಎಕ್ಸ್ ಅನ್ನ ಡಿವೈಡ್ ಮಾಡೋದಕ್ಕಾಗಲ್ಲ. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀವಿ, ಗುಣಿಸ್ಕೋತೀವಿ. ನೆಕ್ಸ್ಟ್ 100 ಆಸ್ ಇಟ್ ಈಸ್ 1406.
ಸೊ ನೆಕ್ಸ್ಟ್ 100 ಅನ್ನು ನಾವು ರೈಟ್ ಸೈಡ್ಗೆ ಮೂವ್ ಮಾಡಿದಾಗ ಇಲ್ಲಿ ಇಂಟು ಆಯಿತು. ಇಂಟು ಆದಾಗ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಎಕ್ಸ್ ನ ವ್ಯಾಲ್ಯೂ. ಎಕ್ಸ್ ಅಂದ್ರೆ ನಮಗೆ ಇಲ್ಲಿ ಟೋಟಲ್ ನಂಬರ್ ಬೇಕು. ಸೊ ಎಕ್ಸ್ ಅನ್ನ ನಾವು ಇಲ್ಲಿ 74 ಅನ್ನ ರೈಟ್ ಸೈಡ್ಗೆ ಮೂವ್ ಮಾಡಿದ್ರೆ ಡಿವೈಡೆಡ್ ಬೈ 74. ಸೊ 1406 ಇಂಟು 100 divided by 74 ಮಾಡಿದ್ರೆ 1900 is the answer. Option B is the exact answer. Okay, next question. 4 bowl and 9 bottles cost is 142.5. Then what is the cost of 8 bowl and 12 bottles? ಅಂದ್ರೆ 4 ಬೌಲ್ ಮತ್ತು 9 ಬಾಟಲ್ಗಳ ಬೆಲೆ 142.5 ರೂಪಾಯಿ. ಅದೇ ರೀತಿ 8 ಬೌಲ್ ಮತ್ತು 12 ಬಾಟಲ್ಗಳ ಬೆಲೆ ಎಷ್ಟು ನಮಗೆ ಗೊತ್ತಿಲ್ಲ. ಸೊ ಆ ಬಾಟಲ್ಗಳ ಬೆಲೆಯನ್ನ ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕ್ವಶನ್ಸ್ ನಿಮ್ಮಲ್ಲಿ ಆಲ್ರೆಡಿ ವಾಟ್ಸಪ್ ಅಲ್ಲಿ ಇದೆ. ಸೊ ಆನ್ಸರ್ ನಾವು ಫೈಂಡ್ ಮಾಡೋಣ. ಸೊ ಆನ್ಸರ್ ಏನ್ ಬರುತ್ತೆ? ಸೊ ಇಲ್ಲಿ ನಮಗೆ ಫಸ್ಟ್ ಸಿ ಪಿ ಗೊತ್ತಾಗಬೇಕು. ಸೊ ಸಿ ಪಿ ಆಫ್ ದ 4 ಬೌಲ್ಸ್ ಅಂಡ್ CP ಆಫ್ ದ 4 ಬೌಲ್ಸ್ ನಮಗೆ 9 ಬಾಟ್ಲಿಗೆ 142 ಇದೆ. ಬಟ್ ಒಂದು ಬಾಟ್ಲಿಗೆ ಬೇಕಾಗಿರೋದು CP ಆಫ್ 1 ಬೌಲ್ ಅಂಡ್ 1 ಬಾಟ್ಲ್ ಕಾಸ್ಟ್ ಗೊತ್ತಿಲ್ಲ. ಸೊ ಅದನ್ನ ನಾವು ಎಕ್ಸ್ ಅಂಡ್ ವೈ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ ಮತ್ತೆ ವೈ. ಸೊ ನೆಕ್ಸ್ಟ್ ಈಗ 4 ಬೌಲ್ಸ್ ಇದೆ. ಸೊ 4 ಇಂಟು ಎಕ್ಸ್ 4x. ಸೊ ಅಕಾರ್ಡಿಂಗ್ ಟು ಕ್ವಶನ್ ಅಲ್ಲಿ ಏನು ಹೇಳಿದ್ದಾರೆ? 4 ಬೌಲ್ಸ್ ಮತ್ತೆ 9 ಬಾಟ್ಲ್ಸ್, 4 ಬೌಲ್ ಮತ್ತೆ 9 ಬಾಟ್ಲ್ಗಳಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಎಕ್ಸ್ ಅಂತ ಇಟ್ಕೊಂಡಿದೀವಿ. 4x ಪ್ಲಸ್ 9 ಬೌಲ್ಸ್ 9y ಬೌಲ್ಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಎಷ್ಟು? 142.5 rupees. ಅಂದ್ರೆ 4x ಪ್ಲಸ್ 9y. ಎಕ್ಸ್ ಯಾಕೆ ಇಟ್ಕೊಂಡಿದ್ದೀನಿ ಅಂದ್ರೆ ನಮಗೆ ಒಂದು ಬಾಟ್ಲ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ನಾವು ಕಂಡಿತಾ ಇರೋದು 8 ಬೌಲ್ಗೆ, ಬಟ್ ಒಂದು ಬೌಲ್ಗೆ ನಾವು ಕಂಡಿದ್ದಿಲ್ಲ. ಸೊ ಹಾಗಾಗಿ ನಾವು ಎಕ್ಸ್ ಅಂತ ಇಟ್ಕೊಂಡ್ವಿ, ಬಾಟ್ಲು ವ್ಯಾಲ್ಯೂನ ವೈ ಅಂತ ಇಟ್ಕೊಂಡಿದ್ವಿ. ಸೊ 4x ಪ್ಲಸ್ 9y ಇಸ್ ಈಕ್ವಲ್ ಟು 142.5 ಇದೆ. ನಮಗೆ ಬೇಕಾಗಿರೋದು ಎಷ್ಟು? 8 ಬೌಲ್ ಅಂಡ್ 12 ಬಾಟ್ಲ್ಸ್. ಸೊ ಇಲ್ಲಿ ನಾವು ಯಾವ ನಂಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 12 ಮತ್ತೆ 4 ಬರುತ್ತೆ ಅಂತೇಳಿ ನಾವು ನೋಡಬೇಕು. ಸೊ ಇಲ್ಲಿ 6 ಬಾಟಲ್ಸ್. ಸೊ 6 ಬಾಟಲ್ಸ್. ಓಕೆ, 6 ಬಾಟಲ್ಸ್ ನ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಇಲ್ಲಿ 6 ಬಾಟಲ್ಸ್ ಇದೆ. ಈಗ ನಾವು ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 8 ಬೌಲ್ ಮತ್ತೆ 12 ಬೌಲ್ ಬರುತ್ತೆ ಅಂತ ನೋಡಬೇಕು. ಸೊ ಇಲ್ಲಿ 4 ಇದೆ. 4ಗೆ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ? 2 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. ಸೊ ಅದೇ ರೀತಿ 6ಗೂ ನಾವು 2 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. ಆಗ ನಾವು ಇಲ್ಲೂ ಕೂಡ ಅದೇ ರೀತಿ 2 ಅನ್ನ ಆಡ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ 2 ಇಂಟು 4x ಪ್ಲಸ್ 6y ಇಸ್ ಈಕ್ವಲ್ ಟು 2 ಇಂಟು 142.5. ಯಾಕೆಂದ್ರೆ ನಮಗೆ ಇಲ್ಲಿರೋಂಥ ಇದನ್ನು ಇಲ್ಲಿ ಇರೋದನ್ನು ಈಕ್ವಲ್ ಬರಬೇಕು. ಏನು ರೇಷಿಯೋ ಪ್ರೊಪೋರ್ಷನ್ ಅಲ್ಲಿ A is to B is equal to B is to C ಮಾಡ್ಬೇಕಾದ್ರೆ ಸೇಮ್ ನಂಬರ್ ಹಾಕೊಂಡು ಇಲ್ಲಿ ವ್ಯಾಲ್ಯೂ ಸೇಮ್ ಬರ್ಬೇಕು ಮಾಡ್ತಿರಲ್ಲ, ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕು. ನೋಡಿ ಇಲ್ಲಿ ಸಪೋಸ್ ಇಲ್ಲಿ 2 4 ಇರುತ್ತೆ. ಸೊ ಇಲ್ಲಿ 2 ಇರುತ್ತೆ, ಇಲ್ಲಿ 8 ಇರುತ್ತೆ. ಆಗ ಯಾವ ನಂಬರನ್ನ ಮಲ್ಟಿಪ್ಲೈ ಮಾಡ್ತೀರಾ ಅಂತ ಕೇಳ್ತೀರಿ. ಸೊ ಇಲ್ಲಿಗೆ ನಾವು 2 ಹಾಕೊಂಡ್ರೆ ಇಲ್ಲಿಗೂ 4 ಹಾಕೊಂಡ್ರೆ ಅವಾಗ ನಾವು ಈಕ್ವಲ್ ಮಾಡ್ತೀವಿ. ಅದೇ ರೀತಿ ಇಲ್ಲೂ ಸೇಮ್ 2 ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 4 ಇಂಟು 4x ಇಂಟು 2 8x ಪ್ಲಸ್ 6 ಇಂಟು 2 12y ಇಸ್ ಈಕ್ವಲ್ ಟು, ನೋಡಿ ನಮಗೆ ಇಲ್ಲಿ ಬಂದಿದೆ 8 ಬೌಲು ಅಂದ್ರೆ ಬೌಲ್ನ ನಾವು ಎಕ್ಸ್ ಅಂತ ಇಟ್ಕೊಂಡಿದೀವಿ. ಸೊ 8 ಬೌಲ್ ಬಂದಿದೆ. ವೈ ಅನ್ನ ಬಾಟ್ಲು, ಸೊ 12 ಬಾಟ್ಲು. ಸೊ ನಮಗೆ ಕ್ವಶನ್ ಯಾವ ರೀತಿ ಇದೆ? ಅಕಾರ್ಡಿಂಗ್ ಟು ಕ್ವಶನ್ ಕರೆಕ್ಟ್ ಆಗಿದೆ. ಸೊ ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. 12 ಇಂಟು 142.5 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 285 ಬರುತ್ತೆ. ಸೊ ಅಲ್ಲಿಗೆ 8 ಬೌಲ್ ಮತ್ತೆ 12 ಬಾಟಲ್ಗಳ ಬೆಲೆ
280 rupees, 85 rupees. ಆಪ್ಷನ್ ಸಿ ಇಸ್ ದ ಆನ್ಸರ್. ಆಪ್ಷನ್ ಸಿ ನಲ್ಲಿ ಇದೆ. ಸೊ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ನೀವು ಕನ್ಫ್ಯೂಸ್ ಆಗ್ತೀರಾ. ಸೊ ಅಲ್ಲಿ ನಾವು ಫಸ್ಟ್ ಒಂದು ಬಾಟ್ಲಿಗೆ ಕಂಡುಹಿಡ್ಕೊಳಕ್ ಹೋಗ್ತೀವಿ, ಬಟ್ ಒಂದು ಬಾಟ್ಲ್ ಕೊಟ್ಟಿಲ್ಲ ನಮಗೆ. ಯಾವ ರೀತಿ ನಾವು ಲಾಸ್ಟ್ ಕ್ವಶನ್ಸ್ ಮಾಡಿದ್ವಿ ಗೋಧಿದು, ಆ ತರ ಕ್ವಶನ್ಸ್ ಕೊಟ್ರೆ ಒಂದನ್ನ ಫೈಂಡ್ ಮಾಡ್ತೀವಿ. ಬಟ್ ಇಲ್ಲಿ ಒಂದು 4 ಬೌಲು 6 ಬಾಟ್ಲ್ ಇದೆ, ಅವೆರಡರ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾವು ಒಂದು ಬೌಲ್ ಅಂತ ಫೈಂಡ್ ಮಾಡಕ್ ಹೋದಾಗ, ಸೊ ಇಲ್ಲಿ 4 ಬೌಲ್ಸ್ ವ್ಯಾಲ್ಯೂ ಫೈಂಡ್ ಮಾಡಿದ್ರೆ 142 ಡಿವೈಡೆಡ್ ಬೈ 0.5 ನಾವು ಡಿವೈಡ್ ಮಾಡಿದ್ರೆ ರಾಂಗ್ ಆನ್ಸರ್ ಬರುತ್ತೆ. ಈ ತರ ಮಾಡ್ತಿದ್ದೀವಿ ನೀವು. ಸೊ ಇಲ್ಲಿ ಒಂದು ವ್ಯಾಲ್ಯೂನ ಫೈಂಡ್ ಮಾಡ್ತೀವಿ, ಏನೋ ಸಮಥಿಂಗ್ ಬರುತ್ತೆ, ಸೊ ಆಗ ರಾಂಗ್ ಆನ್ಸರ್ ಆಗುತ್ತೆ. ಈ ತರ ಕ್ವಶನ್ಸ್ಗಳು ಕೊಟ್ಟಾಗ ನಾವು ಅದನ್ನ ಎಕ್ಸ್ ಮತ್ತೆ ವೈ ಅಂತ ಇಟ್ಕೋತೀವಿ ಒಂದೊಂದು ಬಾಟ್ಲನ್ನ. ಸೊ ನೆಕ್ಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಕಾರ್ಡಿಂಗ್ ಟು ಕ್ವಶನ್ ನಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕು. ಕ್ವಶನ್ ಅಲ್ಲಿ 4 ಇದೆ, 4 ಇಂಟು ಎಕ್ಸ್ 4x, 6 ಇದೆ ಬಾಟ್ಲ್ಸ್, 6 ಇಂಟು ವೈ 6y. ಓಕೆ, ನೆಕ್ಸ್ಟ್ ಟೋಟಲ್ ಅಮೌಂಟ್ ಆಲ್ರೆಡಿ ಅಲ್ಲಿ ಇರೋದು, ಸೊ ಅಲ್ಲಿಗೆ ಎಷ್ಟಿದೆ ವ್ಯಾಲ್ಯೂ 142.5 ಇದೆ. ಸೊ ಅದೇ ರೀತಿ ನಾವು 2 ಅನ್ನ ಮಲ್ಟಿಪ್ಲೈ ಮಾಡಬೇಕು. ಯಾಕೆ ಅಂದ್ರೆ ನಮಗೆ ಇಲ್ಲಿ ಕ್ವಶನ್ ನಲ್ಲಿ ಇರ್ತಕ್ಕಂಥದ್ದು ಬರಬೇಕಂದ್ರೆ ಅಲ್ಲಿಗೆ ಯಾವ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಎರಡು ಕಡೆನೂ ಮಲ್ಟಿಪ್ಲೈ ಮಾಡಬೇಕು. ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ ನೋಡಬೇಕು. ಅಲ್ಲಿ 8 ಇದೆ, 2 ಇಂದ 4 ಎರಡು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿ, 2 4 8x, 2 6 ಪ್ಲಸ್ y 6, ಆವಾಗ 12y ಬಂತು. ಸೊ ಅವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ 285 ಬಂದಿದೆ. ಆಪ್ಷನ್ ಸಿ ನಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಇದೆ. ನೆಕ್ಸ್ಟ್ 9th ಕ್ವಶನ್ ಏನಿದೆ, ಇಫ್ ದ ಡಯಾಗ್ನಲ್ ಆಫ್ ಎ ಸ್ಕ್ವೇರ್ ಈಸ್ 100 ಸೆಂಟಿಮೀಟರ್ ದೆನ್ ಇಟ್ಸ್ ಏರಿಯಾ ಈಸ್. ಒಂದು ಡಯಾಗ್ನಲ್ ಸ್ಕ್ವೇರ್ ಕೇಳಿದರೆ, ಸ್ಕ್ವೇರ್ನ ಡಯಾಗ್ನಲ್ ಕೇಳಿದರೆ ಅಂದ್ರೆ ಒಂದು ಚೌಕದ ಕರ್ಣ 10 ಸೆಂಟಿಮೀಟರ್ ಆದ್ರೆ ಅದರ ವಿಸ್ತೀರ್ಣ ಎಷ್ಟು ಅಂತೇಳಿ. ಸೊ ನಿಮಗೆ ಡಯಾಗ್ನಲ್ ಗೊತ್ತು, ಲೆಂತ್ ಮತ್ತೆ ಬ್ರೆಡ್ತ್ ಗೊತ್ತು, ಬಟ್ ಡಯಾಗ್ನಲ್ ಅಂದ್ರೆ ಏನಂತ ಗೊತ್ತಿಲ್ಲ. ಸೊ ವೆರಿ ಈಸಿ ನೋಡಿ, ಲೆಂತ್ ಮತ್ತು ಬ್ರೆಡ್ತ್ ಅನ್ನು ನಾವು ಇಲ್ಲಿ ಲೆಂತ್ ಅಂತೀವಿ, ಸೊ ಇದು ಬ್ರೆಡ್ತ್ ಅಂತೀವಿ ಅನ್ಕೊಳ್ಳಿ. ಸೊ ಆಗ ಲೆಂತ್ ಮತ್ತೆ ಬ್ರೆಡ್ತ್ ಗೊತ್ತು, ಬಟ್ ಡಯಾಗ್ನಲ್ ಗೊತ್ತಿಲ್ಲ. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಡಯಾಗ್ನಲ್ ಅಂತೀವಿ ಕ್ರಾಸ್ ಅಲ್ಲಿ. ಸೊ ಕ್ರಾಸ್ ಅಲ್ಲಿ ಇದು ಎಷ್ಟಿದೆ 10 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಈ ಒಂದು ಸ್ಕ್ವೇರ್ನ ಏರಿಯಾ ಎಷ್ಟು, ಒಂದು ಸ್ಕ್ವೇರ್ನ ಏರಿಯಾ ಎಷ್ಟು ಅಂತ ಕೇಳಿದ್ದಾರೆ. ಸ್ಕ್ವೇರ್ ಏರಿಯಾ, ಚೌಕದ ವಿಸ್ತೀರ್ಣ ಕೇಳಿದ್ದಾರೆ. ಸೊ ಚೌಕದ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ನಿಮಗೆ ಫಾರ್ಮುಲಾ ಗೊತ್ತು, ಬಟ್ ಇಲ್ಲಿ ಆ ಫಾರ್ಮುಲಾ ಅಪ್ಲೈ ಮಾಡಲ್ಲ ನಾವು. ಸೊ ಇಲ್ಲಿ ಫಾರ್ಮುಲಾ ಒಂದಿದೆ, ಡಯಾಗ್ನಲ್ ಸ್ಕ್ವೇರ್ ಬೈ 2. ಸೊ ಡಯಾಗ್ನಲ್ ಎಷ್ಟಿದೆ ಅಲ್ಲಿ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್. ಸೊ 10 2 by 2. ಸೊ 10 ಸ್ಕ್ವೇರ್ ಅಂದ್ರೆ 10 ಅನ್ನ ನಾವು ಈ ರೀತಿ ನೋಡಿ, ಸ್ಕ್ವೇರ್ಸ್ ಬಂದ್ರೆ 10 8 ಅಂತ ಬಂದ್ರೆ 10 ಅನ್ನ 8 ಟೈಮ್ ಮಲ್ಟಿಪ್ಲೈ ಮಾಡಬೇಕು. ಸೊ ಅದೇ ರೀತಿ 10 to the power of 2 ಇದೆ, 10 ರ ಘಾತ 2 ಇದೆ. ಸೊ ಅವಾಗ 10 into 10 100, 10 into 10 10 10s are 100 by 2. ಸೊ 2 1s are 2, 2 5s are 10, 0. ಸೊ ಎಷ್ಟು ಬಂದಿದೆ ನಮಗೆ 50 ಬಂದಿದೆ. ಸೊ ಇಲ್ಲಿ ನಮಗೆ ನೋಡಿ ಸೆಂಟಿಮೀಟರ್ ನಮಗೆ ಏರಿಯಾನ ಕೇಳಿದಾಗ, ಸ್ಕ್ವೇರ್ ಅಲ್ಲಿ ಏರಿಯಾ ಕೇಳಿದಾಗ ನಾವು ಆನ್ಸರ್ ಅನ್ನ ಸೆಂಟಿಮೀಟರ್ ಅಲ್ಲಿ ಇದೆ, ಬಟ್ ಸ್ಕ್ವೇರ್ ಬರೀಬೇಕು 50 ಸೆಂಟಿಮೀಟರ್ ಸ್ಕ್ವೇರ್. ಯಾಕೆ ಅಂದ್ರೆ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಲಾಸ್ಟ್ ಕ್ವಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ, ಸೆಂಟಿಮೀಟರ್ ಸ್ಕ್ವೇರ್. ಸೊ ಅದೇ ರೀತಿ ಆಪ್ಷನ್ ಡಿ ಈಸ್ ದ ಆನ್ಸರ್. ವೆರಿ ಈಸಿ. ಫಾರ್ಮುಲಾಗಳನ್ನ ತಿಳ್ಕೋಬೇಕು ನೀವು. ಫಾರ್ಮುಲಾಗಳು ಎವ್ರಿ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಆಗಿ, ಸಿಂಪಲ್ ಇಂಟ್ರೆಸ್ಟ್, ಲಾಸ್ ಪ್ರಾಫಿಟ್, ರೇಡಿಯನ್, ಪೆರಿಮೀಟರ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ಅಲ್ಲಿ ಮೆಜಾರಿಟಿ ಆಫ್ ಮಾರ್ಕ್ಸ್ ನಿಮಗೆ ನವೋದಯದಲ್ಲಿ 20 ಕ್ವಶನ್ ಅಲ್ಲಿ 12 ಕ್ವಶನ್ ವೆರಿ ಈಸಿ ಇರುತ್ತೆ, ಬಟ್ ಇನ್ನು 8 ಕ್ವಶನ್ ತುಂಬಾ ಡಿಫಿಕಲ್ಟ್ ಇರುತ್ತೆ. ಅವು ಬರೋದು 8 ಕ್ವಶನ್ ಇದೆ ಚಾಪ್ಟರ್ಗಳಲ್ಲಿ. ಏರಿಯಾ, ಪೆರಿಮೀಟರ್, ಸಿಂಪಲ್ ಇಂಟ್ರೆಸ್ಟ್, ರೇಷಿಯೋ, ಪ್ರಪೋರ್ಷನ್, ಪರ್ಸೆಂಟೇಜ್, ಸ್ಪೀಡ್, ಟೈಮ್, ಡಿಸ್ಟೆನ್ಸ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್. ಇಲ್ಲಿ 8 ಕ್ವಶನ್ಸ್ ಬರುತ್ತೆ. ಆ 8 ಕ್ವಶನ್ ಅನ್ನ ಆನ್ಸರ್ ನೀವು ಕ್ಲಿಕ್ ಮಾಡಿದಿರ ಅಂದ್ರೆ ಯು ವಿಲ್ ಬಿ ಸೆಲೆಕ್ಟೆಡ್. 8 ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಪ್ಯಾಸೇಜ್ ಆಲ್ಸೋ. ಮೆಂಟಲ್ ಎಬಿಲಿಟಿ ಮಾಡ್ತೀರಾ ನೀವು, ಮೆಂಟಲ್ ಎಬಿಲಿಟಿ ಎಲಿಜಿಬಲ್ ಆಗಬೇಕು. ನೀವು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ಆಗಲ್ಲ, ಒಂದು ಎಲಿಜಿಬಲ್. ನಾನು ಹೇಳಿದ್ದೀನಿ ಮ್ಯಾಥ್ಸ್ ಕೂಡ 12.5 ಬರಬೇಕು,
ಪ್ಯಾಸೇಜ್ ಕೂಡ 12.5 ಬರಬೇಕು. ನೀವು 11.575 ತಗೊಂಡಿದ್ದೀರ ಅಂದ್ರೂ, ನೀವು 12 ತಗೊಂಡಿದ್ದೀರ ಅಂದ್ರೂ ಎಲಿಜಿಬಲ್ ಆಗಲ್ಲ. ಸೊ ಅವಾಗ ಡಿಸ್ಕ್ವಾಲಿಫೈ ಆಗ್ತೀರಾ, ನೀವು ಎಲಿಜಿಬಿಲಿಟಿ ಕ್ಯಾಟಗರಿಯಿಂದ ಡಿಸ್ಕ್ವಾಲಿಫೈ ಆಗಿರ್ತೀರ. ಸೊ ನಂದು ಹೈಯೆಸ್ಟ್ ಮಾರ್ಕ್ಸ್ ಬಂತು, ನವೋದಯ ಆಗಲಿಲ್ಲ, ಇಲ್ಲೆಲ್ಲ ಬ್ಲಾಕ್ ಆಗುತ್ತೆ, ಏನೋ ಬ್ಲಾಕಿಂಗ್ ಮಾಡ್ತಿದ್ದಾರೆ, ಇದು ಎಲ್ಲನ ಗೋಲ್ಮಾಲ್ ಆಗ್ತಾ ಇದ್ದಾವೆ, ಅವ್ರವ್ರಿಗೆ ಬೇಕಾದ ಈ ಮಾತುಗಳು ಬರ್ತವೆ. ಸೊ ಅದು ಅವೆಲ್ಲ ರಾಂಗ್. ಸೊ ಅಲ್ಲಿ ಒಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರನ್ನು ಫಾಲೋ ಮಾಡಬೇಕು, ಅದು ನಿಮಗೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಕೊಟ್ಟಿರಲ್ಲ. ಓಕೆ, ನೆಕ್ಸ್ಟ್ 10th ಕ್ವಶನ್. ನೆಕ್ಸ್ಟ್ 10th ಕ್ವಶನ್ ಏನಿದೆ, ಯೂನಿಟ್ ಡಿಜಿಟ್ ಆಫ್ ಪ್ರಾಡಕ್ಟ್ ಆಫ್ ಫಸ್ಟ್ 10 ಪ್ರೈಮ್ ನಂಬರ್ಸ್ ಈಸ್. ಯೂನಿಟ್ ಡಿಜಿಟ್ ಅಂದರೆ ಯೂನಿಟ್ ಡಿಜಿಟ್ ಅನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಅಲ್ಲಿ ಯೂನಿಟ್ ಪ್ಲೇಸಿಂದ ಮಲ್ಟಿಪ್ಲೈ ಮಾಡಬೇಕು. ಆ ಪ್ರಾಡಕ್ಟ್ ಏನು ಬರುತ್ತೆ ಅಂದರೆ, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಬಿಡಿ ಸ್ಥಾನದ ಗುಣಲಬ್ಧ ಅಂತ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನಿಮಗೆ ಫಸ್ಟ್ ಪ್ರೈಮ್ ನಂಬರ್ಸ್ ಗೊತ್ತಿರಬೇಕು. 2, 3, 5, 7, 11, 13, ನೆಕ್ಸ್ಟ್ 17, 23, 19, 23, 19, 23. ಫಸ್ಟ್ 10 ಒಂದು ಏನು ಅವಿಭಾಜ್ಯ ಸಂಖ್ಯೆಗಳು, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು, ಫಸ್ಟ್ 10 ಪ್ರೈಮ್ ನಂಬರ್ಸ್. ಸೊ ಅಲ್ಲಿ ಕೇಳಿರೋದೇನು, ಯೂನಿಟ್ ಡಿಜಿಟ್, ಬಿಡಿ ಸ್ಥಾನ. ಸೊ ನೀವಿಲ್ಲಿ ತಪ್ಪು ಮಾಡೋದೇ, ಇಲ್ಲಿ ಬಿಡಿ ಸ್ಥಾನದ. ಸೊ ಅಲ್ಲಿ ಬಿಡಿ ಸ್ಥಾನದ ಅಂತ, ಇಲ್ಲಿ ಮೊದಲ 10 ಅಂತ ಕೇಳಿರೋದು, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ, ಬಿಡಿ ಸ್ಥಾನದ ಮೊದಲ ಅಂತು. ಅಲ್ಲಿ ಬಿಡಿ ಸ್ಥಾನ ಅಂತ ಹೇಳಿಕೆ ನೀವೇನ್ ಮಾಡ್ತೀರಾ, 2, 3, 5, 7 ತಗೋತೀರ. ಸೊ ಯಾಕಂದ್ರೆ ಅವು ಸಿಂಗಲ್ ಡಿಜಿಟ್ಸ್. ಸೊ ನೆಕ್ಸ್ಟ್ ಅಲ್ಲಿ 11 ಇದೆ, ಅವೆಲ್ಲ 2 ಡಿಜಿಟ್ಸ್ ಅಲ್ಲಿ ಇದೆ. ಸೊ ಇದೇ ತಪ್ಪು ಮಾಡ್ಕೊಂಡ್ರೆ ನೀವು ನೋಡಿ, ಅವಾಗ 2 × 3 × 5 × 7 ತಗೋತೀರಾ, 210 ಆನ್ಸರ್ ಬರುತ್ತೆ. 2 3 6, 6 5 30, 7 3 21, 210. ಆಪ್ಷನ್ ಡಿ ನಲ್ಲಿ ಆನ್ಸರ್ ಇದೆ, ಬಟ್ ಆಪ್ಷನ್ ಡಿ ರಾಂಗ್ ಆನ್ಸರ್. ಆಪ್ಷನ್ ಡಿ ರಾಂಗ್ ಆನ್ಸರ್. ಯಾಕೆ, ಅಲ್ಲಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಯೂನಿಟ್ ಡಿಜಿಟ್ ಫಸ್ಟ್ 10 ಪ್ರೈಮ್ ನಂಬರ್ಸ್ ಕೇಳಿರೋದು, ಪ್ರಾಡಕ್ಟ್ ಆಫ್ ಫಸ್ಟ್ 10 ಪ್ರೈಮ್ ನಂಬರ್ಸ್, ಮೊದಲ 10 ನಾವು ಮಲ್ಟಿಪ್ಲೈ ಮಾಡ್ಬೇಕಂತ ಕೇಳಿರೋದು. ಯಾವ ನಂಬರ್ ಇಂದ, ಯೂನಿಟ್ ಡಿಜಿಟ್ ಇಂದ, ಬಿಡಿ ಸ್ಥಾನದಿದ್ದ ಅಂತ ಕೇಳಿರೋದು. ಸೊ ಅವಾಗ ನಾವು 2 × 3 × 5 × 7 × 11 × 13 × 17 × 19 × 23 ಇಂಟು ಯೂನಿಟ್ ಡಿಜಿಟ್ ನೋಡಿ, ಬಿಡಿ ಸ್ಥಾನದಲ್ಲಿ 0 ಬರುತ್ತೆ, 10 ಈ ರೀತಿ ಬರುತ್ತೆ. ಸೊ ಬಿಡಿ ಸ್ಥಾನದಲ್ಲಿ 0 ಬರುತ್ತೆ. 0ನ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ 0ಇಂದ ಯಾವುದೇ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದರ ವ್ಯಾಲ್ಯೂ 0 ಇರುತ್ತೆ. ಸೊ ಆನ್ಸರ್ ಈಸ್ ಬಿ, ಆನ್ಸರ್ ಈಸ್ 0. ನೋಡಿ, ಯಾವುದೇ ನಂಬರ್ ನಿಮಗೆ ಸೆಂಟರ್ ನಲ್ಲಿ 0 ಬಂದಿದೆ ಅಂದ್ರೆ ಸಾಕು, ಆ ಆನ್ಸರ್ ಕಂಪ್ಲೀಟ್ ಆಗಿ ಆನ್ಸರ್ 0 ಇರುತ್ತೆ. ಅಥವಾ ಫಸ್ಟ್ ನಿಮಗೆ 0 ಇದೆ ಅಂದ್ರೆ ಆ ಆನ್ಸರ್ 0 ಇರುತ್ತೆ. ಕನ್ಫ್ಯೂಸ್ ಆಗಬೇಡಿ. ಅದು ನಿಮಗೆ ದೊಡ್ಡ ನಂಬರ್ ಕೊಟ್ಬಿಟ್ಟು ಸೆಂಟ್ರಲ್ಲಿ ಅಥವಾ ಲಾಸ್ಟ್ ಅಲ್ಲಿ 0 ಇಟ್ಟಿದ್ದಾನೆ ಅಂದ್ರೆ ಆ ಆನ್ಸರ್ ಕಂಪ್ಲೀಟ್ ಆಗಿ 0 ಇರುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅಂದ್ರೆ ಇದರ ಬೆಲೆ ಯಾವುದು ಅಂತ ಕೇಳಿದ್ದಾರೆ. 0.08% ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ 0.08% ನ ಬೆಲೆ ಅಂತ ಕೇಳಿದಾಗ ನಾವು ಫಸ್ಟ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಪರ್ಸೆಂಟ್ ಅಂದ್ರೆ 100 ಅಂತ ಹೇಳಿ ನಿಮಗೆ ನೆನಪಿರಬೇಕು. ಪರ್ಸೆಂಟ್ ಅಂದ್ರೆ 100. ಸೊ ಅಲ್ಲಿ ನಾವು ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಸೊ ಆಗ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ 0.08 ಡಿವೈಡೆಡ್ ಬೈ 100. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಡೆಸಿಮಲ್ಸ್ ಪಾಯಿಂಟ್ ಇದೆ. ಡೆಸಿಮಲ್ ಪಾಯಿಂಟ್ ಅನ್ನ ಚೇಂಜ್ ಮಾಡಬೇಕು. ಸೊ ಎಷ್ಟು ಪ್ಲೇಸ್ ಆದ್ಮೇಲೆ ಇದೆ, 10 100. ಸೊ 100 ಪ್ಲೇಸ್ ಆದ್ಮೇಲೆ 100 ಬೈ 100. ಸೊ ವೆರಿ ಇಂಪಾರ್ಟೆಂಟ್, ಡೆಸಿಮಲ್ಸ್ ಟು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಬೇಕು. ಸೊ 8 ಬೈ 100
8/100. ಸೊ ಈಗ ಇಲ್ಲಿರ್ತಕ್ಕಂಥ 100 ಅನ್ನು ನಾನು ಡೌನ್ ತಗೋತಾ ಇದ್ದೀನಿ ಡಿನಾಮಿನೇಟರ್ಗೆ. ಸೊ ಆವಾಗ 8/100 ಇಂಟು 100 ಆಯಿತು. ಸೊ ನೆಕ್ಸ್ಟ್ 8 ಇಂಟು 100 ಪ್ಲಸ್ 100, 100 ಇಂಟು 100, 100 ಜ 10,000. 10,000 ಆಯಿತು. 10,000 ಆದಾಗ ಇಲ್ಲಿ ನಾವೇನು ಮಾಡಬೇಕು ನೋಡಿ, ಆನ್ಸರ್ ನಮಗೆ ಫ್ರಾಕ್ಷನ್ಸ್ ಅಲ್ಲಿ ಇದ್ರೆ ಈ ಆನ್ಸರ್ ಕರೆಕ್ಟ್ ಆಗುತ್ತೆ. ಬಟ್ ಆಪ್ಷನ್ಸ್ ಅಲ್ಲಿ ನೋಡಿ ಮತ್ತೆ ಡೆಸಿಮಲ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಡೆಸಿಮಲ್ಸ್ ಅಲ್ಲಿ ಕೊಟ್ಟಾಗ ನಾವು ಮತ್ತೆ ಆನ್ಸರ್ ಅನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಆಫ್ಟರ್ ಇಲ್ಲಿ 4 ನಂಬರ್ಸ್ ಇದೆ. 4 ನಂಬರ್ಸ್ ಅಂದ್ರೆ ಒಂದು ನಂಬರ್, ಒಂದು ಝೀರೋನ ನಾವು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ 3 0 ಅಂದ್ರೆ ಡೆಸಿಮಲ್ಸ್ ಪಾಯಿಂಟ್ ಆಫ್ಟರ್ 4 ಡಿಜಿಟ್ಸ್ ಬರಬೇಕು. ಸೊ 4 ಡಿಜಿಟ್ಸ್ ಬಂದಿದೆ. ಸೊ ಈಗ ಝೀರೋನ ನೀವು ಇಲ್ಲಿ ಬರೀಬಹುದು ನೋಡಿ. ಡೆಸಿಮಲ್ಸ್ ಪಾಯಿಂಟ್ ಆಫ್ಟರ್ 4 ಡಿಜಿಟ್ ಬರಬೇಕು. ಇಲ್ಲಿ 3 0 ಹಾಕೊಳ್ಳಿ, ಇಲ್ಲಿ 1 ಡಿಜಿಟ್ ಇದೆ. ಸೊ ಹಾಗಾಗಿ 0.0008 0.008 is the answer. Sorry, 1000, 100 ja 1000, 100 ja 1000 is the answer. ಆಪ್ಷನ್ಸ್ ಅಲ್ಲಿ ಇಲ್ಲಿ ಒಂದು 0 ಮಿಸ್ ಆಗಿದೆ. ಸೊ 0.008 is the answer. ಆಪ್ಷನ್ ಎ ನಲ್ಲಿ ಆ ಒಂದು ಆನ್ಸರ್ಸ್ ಇದೆ. ಓಕೆ, ನಾವು ಫಸ್ಟ್ ಕ್ವಶನ್ ಮಿಸ್ ಮಾಡಿದ್ದೆ. ಸೊ ಫಸ್ಟ್ ಕ್ವಶನ್ ಏನಿದೆ, 547.527 ಡಿವೈಡೆಡ್ ಬೈ 0.0082. ಅಲ್ಲಿ ಎಕ್ಸ್ ನ ವ್ಯಾಲ್ಯೂ ಕೇಳಿದರೆ ಎಕ್ಸ್ ನ ವ್ಯಾಲ್ಯೂ ಏನು ಅಂತೇಳಿ. ಸೊ ಎಕ್ಸ್ ಇಲ್ಲಿ ಎಕ್ಸ್ ಆದ್ರೆ ಇಲ್ಲಿ ನಾವು 5,47,527 ಡಿವೈಡೆಡ್ ಬೈ 8 ಮಾಡಿದಾಗ ಎಕ್ಸ್ ನ ವ್ಯಾಲ್ಯೂ ಏನು ಬರುತ್ತೆ ಅಂತೇಳಿ. ಸೊ ವೆರಿ ಈಸಿ ಇದೆ. ಸೊ ಯಾವ ರೀತಿ ಮಾಡಬೇಕು, ಸೊ ಇಲ್ಲಿ ಫಸ್ಟ್ ನಾವು ಡೆಸಿಮಲ್ಸ್ ಅನ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ 527 ಡಿವೈಡೆಡ್ ಬೈ 0.0082. ಸೊ ಡೆಸಿಮಲ್ಸ್ ಅನ್ನ ನಾ ಪ್ಲೇಸ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಪ್ಲೇಸು ಯಾವ ರೀತಿ ಪ್ಲೇಸ್ ಇದೆ ಅಂದ್ರೆ 547 ಪಾಯಿಂಟ್, ಇಲ್ಲಿ 1 ಪ್ಲೇಸ್ 10th 100 ಥೌಸಂಡ್ಸ್ ಇದೆ. 1000 ಪ್ಲೇಸ್ ಆದ್ಮೇಲೆ ಡೆಸಿಮಲ್ಸ್ ಥೌಸಂಡ್ಸ್ ಇದೆ, ಇಲ್ಲಿ 10,000 ಇದೆ. ಸೊ ಆವಾಗ ಏನ್ ಮಾಡಬೇಕು, ನಾವು ನ್ಯೂಮರೇಟರ್ಗೆ ಡಿನಾಮಿನೇಟರ್ ಇರ್ತಕ್ಕಂಥ ಡೆಸಿಮಲ್ಸ್ ಶಿಫ್ಟ್ ಮಾಡಬೇಕು. ಸೊ ಅವಾಗ 527 ಇಂಟು 10,000 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 82ಗೆ ನಾವು ನ್ಯೂಮರೇಟರ್ ಅಲ್ಲಿ ಇರ್ತಕ್ಕಂಥ 1000 ಅನ್ನ ಶಿಫ್ಟ್ ಮಾಡ್ತೀವಿ. 10 ಇಲ್ಲಿ 1000 ಆಗುತ್ತೆ. ಸೊ ಇಲ್ಲಿ ಲಾಸ್ಟ್ 30 ಕ್ಯಾನ್ಸಲ್, ಇಲ್ಲಿ ಲಾಸ್ಟ್ 30 ಕ್ಯಾನ್ಸಲ್ ಆಯಿತು. ಸೊ ಏನು ಉಳಿತು, 5,47,527 ಇಂಟು 10 ಬೈ 82 ಉಳಿದಿದೆ ಇಂಟು ಎಕ್ಸ್. ನಮಗೆ ಬೇಕಾಗಿರೋದೇನು, ಎಕ್ಸ್ ನ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂ ಬೇಕಂದಾಗ 5,47,527 ಡಿವೈಡೆಡ್ ಬೈ 82 ಆಗೇ ಇರ್ತದೆ. ಇಲ್ಲಿರ್ತಕ್ಕಂಥ 10 ಅನ್ನ ನಾವು ರೈಟ್ ಸೈಡ್ಗೆ ಮೂವ್ ಮಾಡಿದಾಗ ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಬೈ 10 ಬಂತು. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ, ಎಕ್ಸ್ ಬೈ 10. ಸೊ ಆಪ್ಷನ್ ನಲ್ಲಿ ನೋಡಿ ಎಕ್ಸ್ ಬೈ 10 ಆಪ್ಷನ್ ಎ ನಲ್ಲಿ ಇದೆ, ಆಪ್ಷನ್ ಬಿ ನಲ್ಲಿ 100x ಇದೆ, ಆಪ್ಷನ್ ಸಿ ನಲ್ಲಿ 10x ಇದೆ, ಆಪ್ಷನ್ ಡಿ ನಲ್ಲಿ ಎಕ್ಸ್ ಬೈ 100 ಇದೆ. ನಮಗೆ ಬಂದಿರೋದು ಎಕ್ಸ್ ಬೈ 100 ಆಪ್ಷನ್ ಎ ನಲ್ಲೇ ಇದೆ. ವೆರಿ, ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ. ಇಲ್ಲಿ ನೋಡಿ ಡೆಸಿಮಲ್ ಪ್ಲೇಸ್ ಯಾವ ರೀತಿ ಚೇಂಜ್ ಮಾಡಿದ್ವಿ ಅಂದ್ರೆ, ಸೊ ಇಲ್ಲಿ 1000th ಪ್ಲೇಸ್ ಆದ್ಮೇಲೆ 1000th ಪ್ಲೇಸ್ ಇದೆ, ಡೆಸಿಮಲ್ ಆಫ್ಟರ್ 1000th ಪ್ಲೇಸ್. ಸೊ ಅದನ್ನ ನಾವು ನ್ಯೂಮರೇಟರ್ ಶಿಫ್ಟ್ ಮಾಡ್ತೀವಿ. ಸೊ ಇಲ್ಲಿ ಡೆಸಿಮಲ್ ಆಫ್ಟರ್ 1000th ಪ್ಲೇಸ್ ಇದೆ, ಇಲ್ಲಿ 10,000th ಪ್ಲೇಸ್ ಇತ್ತು, ಇಲ್ಲಿ 1000 ಪ್ಲೇಸ್. ಸೊ ಅದನ್ನ ನಾವು ಡಿನಾಮಿನೇಟರ್ ಕನ್ವರ್ಟ್ ಮಾಡ್ತೀವಿ. ಯಾಕೆ ಡಿನಾಮಿನೇಟರ್ ಕನ್ವರ್ಟ್ ಮಾಡ್ತೀವಿ ಅಂದ್ರೆ, ನಾವು ಈಕ್ವಲ್ಸ್ ಇಂದ ರೈಟ್ ಸೈಡ್ ತಗೋತೀವಿ, ಹಾಗಾಗಿ ಕನ್ವರ್ಟ್ ಮಾಡ್ತೀವಿ. ವೈಸಾ ವರ್ಷ ಆಗುತ್ತೆ, ಡಿನಾಮಿನೇಟರ್ ಡಿನಾಮಿನೇಟರ್ ಆಗುತ್ತೆ, ನ್ಯೂಮರೇಟರ್ ಆಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಚೇಂಜ್ ಮಾಡ್ಕೊಂಡ್ವಿ. ಚೇಂಜ್ ಮಾಡ್ಕೊಂಡಾಗ ಇಲ್ಲಿ ಕ್ಯಾನ್ಸಲ್ ಆಯ್ತು, ಲಾಸ್ಟ್ 30 ಕ್ಯಾನ್ಸಲ್ ಆಯ್ತು, 10 ಅಷ್ಟೇ ಉಳಿತು. ಸೊ ನಾವು 10 ಅನ್ನ ಈಕ್ವಲ್ಸ್ ಇಂದ ರೈಟ್ ಸೈಡ್ಗೆ ಮೂವ್ ಮಾಡಿದಾಗ ಅಲ್ಲಿ ಡಿವೈಡೆಡ್ ಬೈ 10 ಆಗುತ್ತೆ. ಆಲ್ರೆಡಿ ಎಕ್ಸ್ ಇದೆ, ಎಕ್ಸ್ ಡಿವೈಡೆಡ್ ಬೈ 10 ಇಸ್ ದ ಆನ್ಸರ್. ಓಕೆ, ಕ್ವಶನ್ ನಂಬರ್ 13 ವೆರಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಕ್ವಶನ್, ಮೈಂಡ್ ಗೇಮ್. ನಮ್ಮ
ಬ್ರೈನ್ಗೆ ಕೆಲಸ ಕೊಡ್ತಕ್ಕಂಥ ಒಂದು ಕ್ವಶನ್. ಸೊ ಏನಿದೆ ಇಲ್ಲಿ ಒಂದು ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಸ್ಕ್ವಯರ್ ಕೊಟ್ಟಿದ್ದಾರೆ, ಸ್ಕ್ವಯರ್ ಅಲ್ಲಿ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಂಬರ್ಸ್ ಕೊಟ್ಬಿಟ್ಟು ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಏನ್ ಕೇಳಿದ್ರೆ ಸಮ್ ಆಫ್ ಈಚ್ ರೋ ಅಂದ್ರೆ ರೋ, ಕಾಲಮ್ ಅಂದ್ರೆ ರೋ ಅಂದ್ರೆ ನಾವು ಇದನ್ನ ರೋ ಅಂತೀವಿ, ಸೊ ಇಲ್ಲಿರೋದನ್ನ ಕಾಲಮ್ ಅಂತೀವಿ. ಸೊ ರೋ ಅಂಡ್ ಕಾಲಮ್ ಅಂಡ್ ಡಯಾಗ್ನಲ್ ಆಲ್ಸೋ. ನಾನು ಲಾಸ್ಟ್ ಕ್ವಶನ್ ಅಲ್ಲಿ ಡಯಾಗ್ನಲ್ ಅಂದ್ರೆ ಏನಂತ ಹೇಳಿದೆ. ಸೊ ಡಯಾಗ್ನಲ್ ಅಂದ್ರೆ ಈ ರೀತಿಯಾಗಿ ಕೂಡ ನಾವು ಆಡ್ ಮಾಡಿದ್ರೆ ಏನೋ ಒಂದು ಆನ್ಸರ್ ಸೇಮ್ ಬರಬೇಕು, ಈಕ್ವಲ್ ಬರಬೇಕು, ಆನ್ಸರ್ ಸಮ ಬರಬೇಕು. ಸೊ ಇಲ್ಲಿ ನಾವು ಈ ರೀತಿ ಮಾಡಿದ್ರೆ ಸಮ ಬರಬೇಕು. ನಿಮಗೆ ಇದನ್ನ ಲೂಡೋ ಅಥವಾ ಸುಡೋಕೋ ಅಂತ ಕೂಡ ಕರೀತಾರೆ, ಸುಡೋಕೋ. ಸೊ ಇಲ್ಲಿ ನೋಡಿ, ನಾವು 9, 8, 7 ಅನ್ನು ಆಡ್ ಮಾಡಿದ್ರು ಈ ಸಮ್ ಅಂತ ಕೇಳಿರೋದಲ್ಲಿ ಆಡ್ ಮಾಡಿದ್ರು ಒಂದು ನಂಬರ್ ಬರಬೇಕು. ಇಲ್ಲಿ 11, 6, 7 ಮಾಡಿದ್ರು ಸೇಮ್ ಆನ್ಸರ್ ಬರಬೇಕು. 9, 4, 11 ಮಾಡಿದ್ರು ಸೇಮ್ ಆನ್ಸರ್ ಬರಬೇಕು. ಸೊ ಅಲ್ಲಿ ಹಾಗಾದ್ರೆ ಆನ್ಸರ್ಸ್ ಯಾವ್ದು ಬರುತ್ತೆ ಅಂತ ನೋಡೋಣ. ಫಸ್ಟ್ ಚೆಕ್ ಮಾಡಬೇಕು, ನಾವು ಯಾವ ರೀತಿ ಮಾಡಿದ್ರು ಆನ್ಸರ್ ಕರೆಕ್ಟ್ ಬರಬೇಕು. ಸೊ ನಾವು ಫಸ್ಟ್ ಲಾಸ್ಟ್ ತಗೋತಾ ಇದ್ದೀನಿ. ಇದು ಥರ್ಡ್ ರೋ, ಇದು ಸೆಕೆಂಡ್ ಕಾಲಮ್, ಇದು ಫಸ್ಟ್ ಕಾಲಮ್. ಸೊ ಇಲ್ಲಿ ನೆಕ್ಸ್ಟ್ ಅದೇ ರೀತಿ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ ಅಂತ ಬರ್ತದೆ. ಸೊ ನೀವು ಯಾವ ಬೇಕಾದ್ರೂ ತಗೋಬಹುದು. ಸೊ ನಾನು ಫಸ್ಟ್ ಥರ್ಡ್ ಕಾಲಮ್ ಅನ್ನ ತಗೋತಾ ಇದ್ದೀನಿ. ಥರ್ಡ್ ಕಾಲಮ್ ಅಲ್ಲಿ ಯಾವ್ಯಾವ ನಂಬರ್ಸ್ ಇದೆ ಸೊ ಅದನ್ನ ನೋಡೋಣ. ಥರ್ಡ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ನಂಬರ್ಸ್ 11 ಪ್ಲಸ್ ಆಡ್ ಅಂತ ಕೇಳಿದ್ರೆ ಸಮ್ ಅಂತ ಕೇಳಿರೋದ್ರಿಂದ 11 ಪ್ಲಸ್ 6 ಪ್ಲಸ್ 7. ಸೊ ಇವೆರಡನ್ನ ಆಡ್ ಮಾಡ್ತಾ ಇದ್ದೀನಿ. 11 ಪ್ಲಸ್ 6 17, 17 ಪ್ಲಸ್ 17 24. 24 ನನಗೆ ಆನ್ಸರ್ ಬಂತು. ಅಂದ್ರೆ ಈ ಮೂರನ್ನು ಆಡ್ ಮಾಡಿದಾಗ 24 ಬಂದಿದೆ. ಸೊ ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ರೋ ಅನ್ನ ತಗೋತಾ ಇದ್ದೀನಿ, ಸೆಕೆಂಡ್ ಕಾಲಮ್ ಅನ್ನ ತಗೋತಾ ಇದ್ದೀನಿ. ಸೆಕೆಂಡ್ ಕಾಲಮ್ ಅಲ್ಲಿ ಏನಿದೆ 4 ಇದೆ, ಪ್ಲಸ್ 8 ಇದೆ, ಪ್ಲಸ್ Z ಇದೆ. ಸೊ ಇವೆರಡನ್ನ ಮೂರನ್ನು ಆಡ್ ಮಾಡಿದ್ರೆ ಎಷ್ಟು ಬರಬೇಕು? ನಮ್ಗೆ ಆಲ್ರೆಡಿ ಫಸ್ಟ್ ಸಿಕ್ಕಿದೆ 24 ಬರಬೇಕು. ಸೊ ಇಲ್ಲೂ ಕೂಡ 24 ಆನ್ಸರ್. ಸೊ 24 ಇಲ್ಲಿ ಆಲ್ರೆಡಿ ಎರಡು ನಂಬರ್ ಕೊಟ್ಟಿದ್ದಾರೆ. 8 ಪ್ಲಸ್ 4 12. ಸೊ ಮೈನಸ್ 12 ಇಸ್ ಈಕ್ವಲ್ ಟು Z ನ ನಾವು ವ್ಯಾಲ್ಯೂ ಫೈಂಡ್ ಮಾಡ್ತಾ ಇದೀವಿ. Z ವ್ಯಾಲ್ಯೂ, ಸೊ Z ನ ವ್ಯಾಲ್ಯೂ ಫೈಂಡ್ ಮಾಡ್ತಾ ಇದೀವಿ. Z ವ್ಯಾಲ್ಯೂ ಏನ್ ಸಿಕ್ಕಿದೆ ಈಗ? 24 ಅಲ್ಲಿ 12 ಲೆಸ್ ಆದ್ರೆ 12. ಸೊ Z ವ್ಯಾಲ್ಯೂ ಈಸ್ 12. ಓಕೆ, Z ವ್ಯಾಲ್ಯೂ ಸಿಕ್ತು ನಮಗೆ, 12 ಬಂದಿದೆ. ನೆಕ್ಸ್ಟ್ ಥರ್ಡ್ ರೋ. ಸೊ ರೋ ನೋಡ್ತಾ ಇದ್ದೀನಿ, ಯಾಕಂದ್ರೆ ನೋಡಿ ಫಸ್ಟ್ ರೋ ನೋಡಿ 9 ಪ್ಲಸ್ 4 ವಾಟ್ 9 ಪ್ಲಸ್ 4 ನೆಕ್ಸ್ಟ್ 11 ಅನ್ನು ಆಡ್ ಮಾಡಿದ್ರೆ 24 ಬರ್ತದೆ. ಸೊ ಫಸ್ಟ್ ರೋ ಅನ್ನು ನಾವು ಆಡ್ ಮಾಡಿದ್ರೆ 24 ಆನ್ಸರ್ ಬಂದಿದೆ. ಸೊ ಸೆಕೆಂಡ್ ರೋ ತಗೋತಾ ಇದ್ದೀನಿ, ಯಾಕಂದ್ರೆ ಅಲ್ಲಿ x ಇದೆ. x ನ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಆಲ್ರೆಡಿ ನಾವು Z ನ ವ್ಯಾಲ್ಯೂ ಫೈಂಡ್ ಮಾಡಿದೀವಿ. ಸೊ x ನ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಈಗ x ವ್ಯಾಲ್ಯೂ ಫೈಂಡ್ ಮಾಡೋದಕ್ಕೆ ನಾನು ರೋ ತಗೋತಾ ಇದ್ದೀನಿ. ಇವೆರಡನ್ನ ಕಾಲಮ್ ತಗೊಂಡೆ ನಾನು. ಈಗ ರೋ ತಗೋತಾ ಇದ್ದೀನಿ. ರೋ ಯಾವ ರೋ? ಸೆಕೆಂಡ್ ರೋ. ಸೆಕೆಂಡ್ ರೋ ನಲ್ಲಿ ಏನಿದೆ? x ಪ್ಲಸ್ 8 ಪ್ಲಸ್ 6 ಇದೆ, 24 ಆನ್ಸರ್ ಬರಬೇಕು ಅದು ಕೂಡ. ಯಾಕಂದ್ರೆ ನಾನು ಅಲ್ಲಿ ಹೇಳಿದೆ ಮತ್ತ ಅದು ನಾವು ಯಾವ ರೀತಿ ಮಾಡಿದ್ರು ಈ ರೀತಿ ಮಾಡಿದಾಗಲೂ ಈ ರೀತಿ ಮಾಡಿದಾಗ ಮತ್ತೆ ರೋ ನಲ್ಲಿ ಅಡ್ಡ ಮತ್ತೆ ಕಂಬ ಸಾಲು ಮತ್ತೆ ಕರ್ಣಗಳು ಕೂಡ ಸಮ ಇರಬೇಕು ಅಂತೆ. ಸೊ ಇಲ್ಲಿ x ವ್ಯಾಲ್ಯೂ ನಮಗೆ ಬೇಕಾಗಿರೋದು, x ವ್ಯಾಲ್ಯೂ ನೋಡಿ ಇಲ್ಲಿ x ಪ್ಲಸ್ 8 ಪ್ಲಸ್ 6 14 ಇಸ್ ಈಕ್ವಲ್ ಟು 24. ನಮಗೆ ಬೇಕಾಗಿರೋದು x ನ ವ್ಯಾಲ್ಯೂ. ಸೊ x ನ ವ್ಯಾಲ್ಯೂ ನನಗೆ ಬೇಕಾಗಿರೋದು. ಸೊ ಅವಾಗ 24 ಮೈನಸ್ 14 ಮಾಡಿದಾಗ x ವ್ಯಾಲ್ಯೂ ಏನು ಬಂತು? 10 ಬಂತು. ಸೊ x ವ್ಯಾಲ್ಯೂ ಇಸ್ ದ 10. x ವ್ಯಾಲ್ಯೂ 10 ಬಂದಿದೆ, z ವ್ಯಾಲ್ಯೂ 12 ಬಂದಿದೆ. ಸೊ ಅದೇ ರೀತಿ ನನಗೀಗ y ನ ವ್ಯಾಲ್ಯೂ ಬೇಕು. y ನ ವ್ಯಾಲ್ಯೂ ಬೇಕಂದಾಗ ನಾವು ರೋನೇ ತಗೋತೀವಿ. y z ನಾವು ಈಗ ತಗೋತಾ ಇದ್ವಿ ಥರ್ಡ್ ರೋ. ಸೊ ಥರ್ಡ್ ರೋನ ತಗೋತಾ ಇದ್ದೀನಿ. ಥರ್ಡ್ ರೋ ನಲ್ಲಿ ಏನಿದೆ? ಅಲ್ಲಿ y ಇದೆ ಪ್ಲಸ್ z ಇದೆ ಪ್ಲಸ್ 7 ಇದೆ, 24 ಆನ್ಸರ್ ಬರಬೇಕು. ಸೊ ಆಲ್ರೆಡಿ ನಮಗೆ y ನ ವ್ಯಾಲ್ಯೂ ಗೊತ್ತಿಲ್ಲ, z ನ ವ್ಯಾಲ್ಯೂ ಎಷ್ಟಿದೆ? 12 ಇದೆ. ಸೊ 12 ಪ್ಲಸ್ 7 ಇಸ್ ಈಕ್ವಲ್ ಟು 24. ಸೊ y ಈಸ್ ಈಕ್ವಲ್ ಟು 24 ಮೈನಸ್
24 minus 7 plus 12 plus 7 19. ಸೊ 24 ಅಲ್ಲಿ 19 ಅಲ್ಲಿ ಲೆಸ್ ಮಾಡಿದ್ರೆ ನಮಗೆ y ವ್ಯಾಲ್ಯೂ ಸಿಗುತ್ತೆ. y is equal to -5. 24 ಇಂದ 19 ಅನ್ನು ಲೆಸ್ ಮಾಡಿದ್ರೆ 5 ಬಂತು. ಸೊ ಹಾಗಾದ್ರೆ ಈಗ x ವ್ಯಾಲ್ಯೂ ಸಿಕ್ಕಿದೆ, x ವ್ಯಾಲ್ಯೂ ಎಷ್ಟು 10, y ವ್ಯಾಲ್ಯೂ ಸಿಕ್ಕಿದೆ 5, z ವ್ಯಾಲ್ಯೂ ಸಿಕ್ಕಿದೆ 12. ಸೊ ಆಪ್ಷನ್ಸ್ ಅಲ್ಲಿ ನೋಡಿ 5 ಇದೆ, ಅಲ್ಲಿ ನಿಮಗೆ ಕ್ವಶನ್ ಅಲ್ಲಿ ಆನ್ಸರ್ ಕೊಟ್ಟಿರೋದು ಯಾವ ರೀತಿ ಅಂದ್ರೆ x y z ಅಂತ ಕೇಳಿದ್ದಾರೆ. ಸೊ ಆರ್ಡರ್ ಬರೀಬೇಕು. x ವ್ಯಾಲ್ಯೂ 10, y ವ್ಯಾಲ್ಯೂ 5, z ವ್ಯಾಲ್ಯೂ 12. ಸೊ 10, 5, 12 ಎಲ್ಲಿದೆ? ಆಪ್ಷನ್ ಸಿ ನಲ್ಲಿದೆ. ಆಪ್ಷನ್ ಸಿ ನಲ್ಲಿ 10, 5, 12 ಇದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ ರೀತಿ ಕೂಡ ಕ್ವಶನ್ಸ್ಗಳು ವೆರಿ ರಿಪೀಟೇಷನ್ ಆಗಿದೆ. ಅದಕ್ಕೋಸ್ಕರ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ಕಳಿಸಿರೋದು. ಸೊ ಇವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಮೆಂಟಲ್ ಎಬಿಲಿಟಿ 10 ಪಾರ್ಟ್ ಸೇಮ್ ಕೊಡ್ತಾರೆ, ಮೆಥಡ್ ಅಷ್ಟೇ ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಬಟ್ ಮ್ಯಾಥ್ಸ್ ಪ್ಯಾಸೇಜ್ ಕೂಡ ಈಸಿ ಆಗುತ್ತೆ. ಯಾಕಂದ್ರೆ ಪ್ಯಾಸೇಜ್ ಅಲ್ಲೇ ಕ್ವಶನ್ಸ್ ಸ್ಟೋರಿ ಇರುತ್ತೆ. ಸ್ಟೋರಿನೆಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಕೂಡ ಅಲ್ಲೇ ಸಿಕ್ಕುತ್ತೆ. ಬಟ್ ಮ್ಯಾಥ್ಸ್ ಅಲ್ಲಿ ಆ ರೀತಿ ಇಲ್ಲ. ನಾವು ಕಲ್ತಿರ್ತೀವಿ, ಬಟ್ ಅವ್ರು ಕ್ವಶನ್ ಇಂಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ನಮಗೆ ಸಾಲ್ವ್ ಮಾಡೋದು ಗೊತ್ತು, ಬಟ್ ಅಲ್ಲಿ ಆನ್ಸರ್ನ ಟ್ವಿಸ್ಟ್ ಆಗಿ ಕೊಟ್ಟಿರ್ತಾರೆ, ಕ್ವಶನ್ ಟ್ವಿಸ್ಟ್ ಆಗಿ ಕೊಟ್ಟಿರ್ತಾರೆ. ಸೊ ಅವಾಗ ನಾವು ಸುತ್ತಿ ಬಳಸಿ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಮ್ಯಾಥ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಏನಿದಾವೆ, ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳು, ಅವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮೆಜಾರಿಟಿ ಆಫ್ ಕ್ವಶನ್ಸ್ಗಳು ಬರೋದು ಅದೇ ಚಾಪ್ಟರ್ಗಳ ಮೇಲೆ. ಅದರಲ್ಲೂ ಏರಿಯಾ, ಪೆರಿಮೀಟರು, ಫ್ರಾಕ್ಷನ್ಸು, ಸ್ಪೀಡ್, ಟೈಮ್, ಡಿಸ್ಟೆನ್ಸು, ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ಸ್ ಇದ್ದೇ ಇರುತ್ತೆ. ಆ ಕ್ವಶನ್ಸ್ಗಳಿಲ್ಲ ಅಂದ್ರೆ ಯಾವ ಕ್ವಶನ್ ಪೇಪರ್ಸ್ ಮಾಡೋಕ್ಕಾಗಲ್ಲ. ಒಂದು ಕ್ವಶನ್ ಇಲ್ಲ, ಈ ಚಾಪ್ಟರ್ಗಳಲ್ಲಿ ಒಂದು ಕ್ವಶನ್ ಇಲ್ಲ ಅಂದ್ರೆ ಆ ಕ್ವಶನ್ ಪೇಪರ್ಸೇ ಅಲ್ಲ ಅದು. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್ ಏನಿದೆ, ಇಲ್ಲಿ ಯಾವುದೋ ಒಂದು ನಂಬರ್ ಅನ್ನ ಕೊಟ್ಟಿದ್ದಾರೆ. ಯಾವ ನಂಬರ್ ಕೊಟ್ಟಿದ್ದಾರೆ? 9/5 ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಇಲ್ಲಿ 9/2 ಅನ್ನೋದು ಯಾವ ಒಂದು ನಂಬರ್ಗೆ ಸಮವಾಗಿದೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಅಂತ ಕೇಳಿದ್ದಾರೆ. 9/5 ಅನ್ನೋದು ಯಾವ ಒಂದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಈಕ್ವಲ್ ಟು 9/5, ಯಾವುದು ಒಂದು ಇಲ್ಲಿ ಆಪ್ಷನ್ಸ್ ಅಲ್ಲಿ ಇರ್ತಕ್ಕಂಥದ್ದು 9/5ಗೆ ಸಮ ಅಂತ. ಸೊ ಇಲ್ಲಿ ನಾವು ಆಪ್ಷನ್ಸ್ ಅನ್ನ ನೋಡಿ, ಫಸ್ಟ್ ಎಲ್ಲ ಪರ್ಸೆಂಟೇಜ್ ಇದೆ. ಸೊ ಆಗ 9/5 ಅನ್ನ ನಾವು ಪರ್ಸೆಂಟ್ ಅಲ್ಲಿ ಕಂಡುಹಿಡ್ಕೋಬೇಕು. 9/5ಗೆ ಪರ್ಸೆಂಟ್ ಅನ್ನ ಮೆನ್ಷನ್ ಮಾಡಬೇಕು. ಪರ್ಸೆಂಟ್ ಅಂದ್ರೆ 100. 5 1s 5, 5 2s 10, 0. ಸೊ 9 2s 18, 10. ಸೊ 18 ಬಂತು. ಸೊ ಪರ್ಸೆಂಟ್ ಅಲ್ಲಿ ನಾವು ಮಾಡ್ತಿರೋದ್ರಿಂದ ಪರ್ಸೆಂಟ್ ಅನ್ನ ಮೆನ್ಷನ್ ಮಾಡಿ. ನೋಡಿ, ಆನ್ಸರ್ ಇಸ್ ವೆರಿ ಈಸಿ. ಸೊ 180%, ಆಪ್ಷನ್ ಎ ಈಸ್ ದ ಆನ್ಸರ್. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ನಾನು ಕಲಿಸಿದ್ದೀನಿ. ಇವಾಗ ಸೊಲ್ಯೂಷನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ ಕುತ್ಕೊಂಡು, ನೆಗ್ಲೆಕ್ಟ್ ಮಾಡಬೇಡಿ ಯಾರನ್ನು. ನವೋದಯ ಎಕ್ಸಾಮ್ಸು August 7th ಫಿಕ್ಸ್ ಆಗಿರೋದ್ರಿಂದ ಇನ್ನು ಜಸ್ಟ್ 20-25 ಡೇಸ್ ಅಷ್ಟೇ ನಮಗೆ ಸಿಕ್ಕಿರೋದು. ಸೊ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀರಾ, ಇಷ್ಟು ಒಂದು ವರ್ಷದಿಂದ ಅದನ್ನ ವ್ಯರ್ಥ ಮಾಡ್ಕೋಬೇಡಿ, ಪದೇ ಪದೇ ಎಳಿಸ್ಕೋಬೇಡಿ. ಸೊ ನಿಮ್ಮ ಭವಿಷ್ಯಕ್ಕೆ ನಾವು ಹೇಳೋದು, ನಮ್ಮ ಭವಿಷ್ಯ ಏನು ಇದಾಗೋದಿಲ್ಲ, ನಿಮ್ಮ ಭವಿಷ್ಯ ನಿಮ್ಮ ಫ್ಯೂಚರು ಸೆಟ್ಲ್ ಆಗೋದು. ಓಕೆ, ಥ್ಯಾಂಕ್ ಯು, ಬಾಯ್.